ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ. ವ್ಯಾಸಾಯ ಪ್ರತಿಮೇತಿಹಾಸರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯ ಸಕರಾಯ ಸತ್ಸುಕೃತವಿಶ್ವಾಸಾಯ ದೋಷದ್ವಿಷೇ ಭಾಸಾಯ ಮನಸಮ್ಯತೋಯ ಸುದುಷಾಯಾಸಾಯ ಮಾಸೇವಿನೇ ದಾಸಾಯ ಭಯದಾಯ ಮಧ್ವಗುರುರ್ದ್ವಾಸಾಯ ತುಭ್ಯಂ ನಮಃ. ದ್ವೈಪಾಯನೋಷ್ಟಪುಟನಿಃಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮತಪ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈಃ ಅಭಿಷೇಚನೇನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಷ್ಟೋ ಜನ್ಮಗಳಿಗೆ ಒಮ್ಮೆ ಸಿಗತಕ್ಕಂತಹದ್ದು ಮಾನವ ಜನ್ಮ. 84 ಲಕ್ಷ ಯೋನಿಗಳಲ್ಲಿ ತುಂಬ ಪುಣ್ಯ ಮಾಡಿದವರಿಗೆ ಮಾತ್ರ ಬರುವ ಜನ್ಮ ಮಾನವ ಜನ್ಮ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿಬೇಡಿ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಈ ಮಾನವ ಜನ್ಮ ಬಹಳ ಶ್ರೇಷ್ಠವಾದ ಜನ್ಮ. ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕೇ ಹೊರತು ಎಲ್ಲ ಪ್ರಾಣಿಗಳಿಗೆ ಇರುವಂತೆ ನಮಗೂ ಕೇವಲ ಉಣ್ಣೋದು, ತಿನ್ನೋದು, ಮಕ್ಕಳನ್ನು ಪಡೆಯೋದು ಇದಿಷ್ಟೇ ಆಗಿಬಿಟ್ರೆ ನಮಗೂ ಪ್ರಾಣಿಗಳಿಗೂ ಇರುವ ಒಂದೇ ಒಂದು ವ್ಯತ್ಯಾಸ, ಅವಕ್ಕೆ ಬಾಲ ಕೊಂಬಿದೆ, ನಮಗೆ ಬಾಲ ಮತ್ತು ಕೊಂಬು ಇಲ್ಲ. ಹಾಗಾಗಿ ಈ ಮಾನವ ಜನ್ಮದ ಶ್ರೇಷ್ಠತೆ ಏನು ಅಂತಂದರೆ ದಾನ ಮಾಡೋದು, ತೀರ್ಥಯಾತ್ರೆ ಮಾಡೋದು, ನಾವು ಯಾತಕ್ಕೆ ಹುಟ್ಟಿದ್ದೀವಿ ಎಂಬುದಾಗಿ ಮುಖ್ಯವಾಗಿ ತಿಳಿಯೋದು. ಅನೇಕರಿಗೆ ನಾವು ಯಾಕೆ ಹುಟ್ಟಿದ್ದೀವಿ ಅಂತಂದರೆ ಧನ ಸಂಪಾದನೆಗಾಗಿ, ಮನೆ ಕಟ್ಟಲಿಕ್ಕಾಗಿ, ಬಂಗಾರ ಬೆಳ್ಳಿ ಹಾಕ್ಕೊಳ್ಳಿಕ್ಕೋಸ್ಕರವಾಗಿ ಅಂತ ಅನೇಕರು ತಿಳಿದಿರ್ತಾರೆ. ಆದರೆ ತತ್ವಜ್ಞಾನಿಗಳು, ಮಹನೀಯರು, ಸಜ್ಜನರು ಎಲ್ಲರೂ ಕೂಡ ಮಾನವ ಜನ್ಮದ ಬಗ್ಗೆ ಬಹಳ ಜಾಗರೂಕತೆಯಿಂದ ಇರ್ತಾರೆ. ಇಲ್ಲಿ ಒಂದು ಗಂಟೆ, ಒಂದು ಕ್ಷಣ ವ್ಯರ್ಥವಾಗಿ ಹೋದರೂ ಕೂಡ ನಮಗೆ ಮಾನವ ಜನ್ಮ ಬಹಳ, ನಾವು ಅದನ್ನು ಕಳೆದುಕೊಂಡು ಬಿಡ್ತೇವೆ. ಹಾಗಾಗಿ ಈ ಒಂದು ಮಾನವ ಜನ್ಮದಲ್ಲಿ ಜ್ಞಾನ ಸಂಪಾದನೆ ಮಾಡಬೇಕು. ಜ್ಞಾನ ಅಂದರೆ ಏನು? ನಾವು ಜ್ಞಾನ ಅಂದರೆ ಏನು ಅಂದರೆ ಊಟ ಹೇಗೆ ಮಾಡಬೇಕು, ತಿಂಡಿ ಹೇಗೆ ತಿನ್ನಬೇಕು, ಹೇಗೆ ಮಲಗಬೇಕು, ಇದೆಲ್ಲ ಅಲ್ಲ. ಮಾನವ ಜನ್ಮ ಜ್ಞಾನ ಅಂದರೆ ನಾವು ಯಾರು, ಭಗವಂತ ಯಾರು, ಭಗವಂತನಿಗೂ ನಮಗೂ ಏನು ಸಂಬಂಧ, ನಮಗೆ ಭಗವಂತ ಏನು ಉಪಕಾರ ಮಾಡಿದ್ದಾನೆ, ಉಪಕಾರ ಮಾಡಿದ್ದಕ್ಕೆ ನಾವು ಭಗವಂತನಿಗೆ ಏನು ಕೃತಜ್ಞತೆಯನ್ನು ಏನು ಸೂಚನೆ ಮಾಡ್ತಾ ಇದ್ದೀವಿ ಅನ್ನೋದು ನಾವು ತಿಳಿಬೇಕು. ಮುಖ್ಯವಾಗಿ ಭಗವಂತ ನಮಗೆ ದೇಹ ಕೊಟ್ಟಿದ್ದಾನೆ, ಹೋಗಿ ದೇವಸ್ಥಾನದ ಮುಂದೆ ಒಂದು 5 ನಿಮಿಷ ನಿಂತು ಊರಿನಲ್ಲಿ ಏನು ಸ್ಪೆಷಲ್ ತಿಂಡಿ ಸಿಗತ್ತೆ ಅಂತ ಇಂಟರ್ನೆಟ್ಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ಏನು ಸಿಗುತ್ತೆ ಸ್ಪೆಷಲ್ಲು ಪೂರಿನಲ್ಲಿ ಸಿಗತಕ್ಕಂಥದ್ದು ಅಂತ ಅಂಗಡಿನಲ್ಲಿ ಹೋಗಿ ತಿಂದು ಬಂದರೆ ಅದು ದೇವರಿಗೆ ನಾವು ಕೃತಜ್ಞತೆ ಸೂಚನೆ ಮಾಡಿದಂಗಲ್ಲ. ಅಥವಾ ದೇವರಿಗೆ ಕೃತಜ್ಞತೆ ಅಂದರೆ ಏನಾದರೂ ಹೂವಿನ ಹಾರ ಹಾಕೋದು, ಬಂಗಾರದ ಆಭರಣ ಹಾಕೋದು, ಒಳ್ಳೊಳ್ಳೆ ಬಟ್ಟೆಗಳನ್ನು ಉಡಿಸೋದಾ ಭಗವಂತನಿಗೆ? ಅಲ್ಲ, ಅದು ಕೂಡ ಅಲ್ಲ. ಭಗವಂತನನ್ನು ತಿಳಿಯೋದು ಅಂದರೆ ಭಗವಂತ ಯಾರು, ಅವನು ಯಾಕೆ ನಮಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ನಮಗೂ ಅವನಿಗೂ ಏನು ಸಂಬಂಧ, ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಕೂತು ಭಗವಂತ ನಮಗೆ ದೊಡ್ಡ ಉಪಕಾರವನ್ನು ಮಾಡ್ತಾ ಇದ್ದಾನೆ. ಒಂದು ಕಿವಿ ಸರಿಯಾಗಿ ಕೇಳಿಸದೆ ಹೋದರೆ 1 ಲಕ್ಷ ರೂಪಾಯಿ ಕೊಟ್ಟು ಮಿಷನ್ ಇಟ್ಕೋಬೇಕಾಗತ್ತೆ. ಒಂದು ಕಾಲು ಸರಿಯಾಗಿ ಇಲ್ಲದೆ ಹೋದರೆ ಕೈಯಲ್ಲಿ ಕೋಲಿಡಿಬೇಕಾಗತ್ತೆ. ಕಾಲು ಇಲ್ಲ, ಕಣ್ಣು ಇಲ್ಲ. ನೋಡಬೇಕು, ಮೊನ್ನೆ ಪ್ರಯಾಗರಾಜಲ್ಲಿ ಎಂತೆಂಥ ಮಕ್ಕಳನ್ನೆಲ್ಲ ತಂದೆ ತಾಯಿ ಕರ್ಕೊಂಡು ಬಂದು ಸ್ನಾನ ಮಾಡಿಸ್ತಾ ಇದ್ದಾರೆ. ಕಣ್ಣಿಲ್ಲದೆ ಇದ್ದವರು, ಕಾಲಿಲ್ಲದೆ ಇದ್ದವರು, ಕೈಯಿಲ್ಲದೆ ಇದ್ದವರು, ಮಾತಿಲ್ಲದೆ ಇದ್ದವರು, ಬುದ್ಧಿ ಸರಿಯಿಲ್ಲದೆ ಇದ್ದವರು, ಹೀಗೆ ಅನೇಕ ಜನ ಪ್ರಪಂಚದಲ್ಲಿದ್ದಾರೆ. ಅವರನ್ನೆಲ್ಲ ನೋಡಿದರೆ ನಾವು ತುಂಬ ಚೆನ್ನಾಗಿದ್ದೇವೆ. ಎಲ್ಲ ಇಂದ್ರಿಯಗಳು ಚೆನ್ನಾಗಿದೆ, ಡೈಜೆಷನ್ ಪವರ್ ಚೆನ್ನಾಗಿದೆ, ನಮಗೆ ತಿಂದದ್ದು ಅರಗತ್ತೆ, ಏನೂ ಕಷ್ಟ ಇಲ್ಲ, ನಿದ್ರೆ ಬರ್ತಾ ಇದೆ. ಇದೆಲ್ಲ ಭಗವಂತ ನಮಗೆ ಮಾಡಿದ ಉಪಕಾರ. ಈ ಉಪಕಾರಕ್ಕೆ ನಾವು ಏನು ಮಾಡಬೇಕು ಅಂದರೆ ಅವನ ಗುಣಗಳನ್ನು ತಿಳಿಯಬೇಕು, ಭಗವಂತನ ಗುಣಗಳನ್ನು ತಿಳಿಯಬೇಕು. ಪರಮಾತ್ಮ ನಮಗೆ ಮಾಡಿದ ಉಪಕಾರಕ್ಕೆ ನಾವು ಅವನಿಗೇನು ಪ್ರತ್ಯುಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ತಿಳ್ಕೊಂಡ್ಬಿಡ್ತೇವೆ, ದೇವರು ಮಾಡಿದ ಉಪಕಾರಕ್ಕೆ 1 ರೂಪಾಯಿ ಹುಂಡಿಯಲ್ಲಿ, 100 ರೂಪಾಯಿ, 1000 ರೂಪಾಯಿ ಹುಂಡಿಯಲ್ಲಿ ಹಾಕಿದರೆ ದೇವರಿಗೆ ಉಪಕಾರ ಮಾಡಿದ ಹಾಗೆ ಅಂತ. ದೇವರಿಗೆ ನಮ್ಮ ದುಡ್ಡಿಂದ ಏನೂ ಬೇಕಾಗಿಲ್ಲ. ಇಡೀ ಪ್ರಪಂಚ ಅವನದಿರುವಾಗ, ಇಡೀ ಪ್ರಪಂಚ ಅವನದೇ. ಪ್ರಪಂಚದಲ್ಲಿರುವ ಬಂಗಾರ, ಬೆಳ್ಳಿ, ವಜ್ರ, ಮುತ್ತು, ರತ್ನ ಎಲ್ಲವೂ ಅವನದೇ ಆಗಿರುವಾಗ ಅವನಿಗೆ ನಮ್ಮ 100 ರೂಪಾಯಿಂದ ಏನಾಗಬೇಕಾಗಿದೆ?
ನಾವು ಹೇಳ್ಕೊತೀವಿ ದೇವಸ್ಥಾನದಲ್ಲಿ ಏನೂ ಇರಲಿಲ್ಲ, ನಾವೇ ದೇವಸ್ಥಾನದಲ್ಲಿ ಎಲ್ಲ ಮಾಡಿಸಿದ್ವಿ. ಏನು ಮೂರ್ಖತನ ಅಲ್ವಾ? ಜಗತ್ತೇ ಅವನು ನಮಗಾಗಿ ಕೊಟ್ಟಿರುವಾಗ, ನಮಗೆ ಬಂಗಾರ ಬೆಳ್ಳಿ ಅವನು ಕೊಟ್ಟಿರುವಾಗ ನಾವು ದೇವರಿಗೆ ಮಾಡಿಸಿದ್ವಿ ಎಂಬತಕ್ಕಂಥದ್ದು ಮೂರ್ಖತನ. ಹಾಗಾಗಿ ದೇವರನ್ನು ತಿಳಿಯಲಿಕ್ಕೆ ನಮಗಿರ್ತಕ್ಕಂಥ ಮಾಧ್ಯಮ ತಿಳಿಯುವ ಜ್ಞಾನ ನಮಗೆ ಬರಬೇಕು. ದೇವರನ್ನು ತಿಳಿಯುವ ಜ್ಞಾನ ನಮಗೆ ಬರಬೇಕು ಅಂದರೆ ಸುಮ್ಮನೆ ಬರೋದಿಲ್ಲ. ಅನೇಕರಿಗೆ ತೀರ್ಥಯಾತ್ರೆ ಮಾಡಬೇಕು, ದಾನ ಮಾಡಬೇಕು, ನಮ್ಮ ಸ್ವಧರ್ಮಾಚರಣೆ ಮಾಡಬೇಕು. ನಾವು ಯಾವ ಜಾತಿಯಲ್ಲಿ ಬಂದಿದ್ದೇವೆ, ಯಾವ ಕುಲದಲ್ಲಿ ಬಂದಿದ್ದೇವೆ, ನಮ್ಮ ಜಾತಿ, ನಮ್ಮ ಕುಲ, ನಮ್ಮ ಧರ್ಮವನ್ನು ಬಿಡಬಾರದು. ನಮ್ಮ ಜಾತಿ, ಕುಲ, ಧರ್ಮವನ್ನು ನಾವು ಆಚರಣೆ ಮಾಡಿ ತೀರ್ಥಯಾತ್ರೆಯನ್ನು ಮಾಡಿದರೆ, ತೀರ್ಥಯಾತ್ರೆಯಿಂದ ನಮಗೇನಾಗತ್ತೆ ಅಂದರೆ, ನಾವೇನೋ ತೀರ್ಥಯಾತ್ರೆಗೆ ಹೋದ್ವಿ, ಎಲ್ಲೋ ಒಂದು ಕಡೆ 5 ಸ್ಟಾರ್ ಹೋಟ್ಲಲ್ಲಿ ಇಳ್ಕೊಂಡ್ವಿ, ಅಥವಾ ಯಾವುದೋ ಸ್ಟಾರಲ್ಲಿ ಹೋಟ್ಲಲ್ಲಿ ಇಳ್ಕೊಂಡ್ವಿ, ಚೆನ್ನಾಗಿತ್ತು ಬೆಡ್ಡು, ಊಟ ಚೆನ್ನಾಗಿತ್ತು ಅಲ್ಲ. ತೀರ್ಥಯಾತ್ರೆಯಲ್ಲಿ ಮುಖ್ಯವಾಗಿ ನಮಗಾಗತಕ್ಕಂಥ ದೊಡ್ಡ ಲಾಭ ಜ್ಞಾನಿಗಳ ದರ್ಶನ. ಜ್ಞಾನಿಗಳು, ಸಜ್ಜನರ ದರ್ಶನ ತೀರ್ಥಯಾತ್ರೆಯಲ್ಲಾಗತ್ತೆ. ನಾವು ₹1,00,000 ಕೊಟ್ಟರು ನಮ್ಮ ಮನೆಗೆ ಜ್ಞಾನಿಗಳು ಬರೋದಿಲ್ಲ. ₹1,00,00,000 ಕೊಡ್ತೀವಿ ಅಂದರೂ ಜ್ಞಾನಿಗಳು ಬರೋದಿಲ್ಲ. ಅಂಥದ್ದು ಇಲ್ಲಿ ಜ್ಞಾನಿಗಳು ಬಂದಿರ್ತಾರೆ. ಯಾಕೆ ಬಂದಿರ್ತಾರೆ? ಅವರು ಇನ್ನೊಬ್ಬ ಜ್ಞಾನಿಗಳನ್ನು ನೋಡ್ಲಿಕ್ಕೆ ಬಂದಿರ್ತಾರೆ. ದೇವರನ್ನು ಹೃದಯದಲ್ಲಿ ದರ್ಶನ ಮಾಡಬಹುದು, ಜ್ಞಾನಿಗಳನ್ನು ದರ್ಶನ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಭಗವಂತನನ್ನು ಪುರಾಣಗಳಿಂದ ತಿಳಿದು ನಾವು ಮನಸ್ಸಿನಲ್ಲಿ ಅವನ ಗುಣವನ್ನು ಚಿಂತನೆ ಮಾಡಿದರೆ ಭಗವಂತ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ. ಆದರೆ ರಾಘವೇಂದ್ರ ಸ್ವಾಮಿಗಳಾಗಲಿ, ಮಹನೀಯರಾದ ಸಜ್ಜನರಾಗಲಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆ ಸಜ್ಜನರು ನಮ್ಮ ಕಣ್ಣಿಗೆ ಕಾಣಿಸಬೇಕಾದರೆ ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದು, ತೀರ್ಥಯಾತ್ರೆಗೆ ಬಂದಾಗ ಏನು ಮಾಡಬೇಕು ತೀರ್ಥಯಾತ್ರೆಯಲ್ಲಿ ಅಂದರೆ, ಜಗನ್ನಾಥದಾಸರು ಹೇಳ್ತಾರೆ, ತೀರ್ಥಯಾತ್ರೆ ಯಾರ ಜೊತೆಗೆ ಮಾಡಬೇಕು ಅಂತ. ಯಾವುದೋ ಫಿಲ್ಮ್ ಆ್ಯಕ್ಟ್ರ್ ಜೊತೆಗೋ, ಇಲ್ಲ ಇಂಡಸ್ಟ್ರಿಯಲಿಸ್ಟ್ ಜೊತೆಗೋ ಅಲ್ಲ. ಪಾತ್ರರ ಸಂಗಡ ಯಾತ್ರೆಯ ಚರಿಸುತ್ತ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳ್ದುದಕ್ಕೆ. ಪಾತ್ರರ ಜೊತೆಗೆ ಹೋಗಬೇಕಂತೆ. ಪಾತ್ರರು ಅಂದರೆ ಯಾರು ಅಂದರೆ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ ಸಜ್ಜನರ ಜೊತೆಗೆ ತೀರ್ಥಯಾತ್ರೆಗೆ ಹೋಗಬೇಕು. ನೀವು ಅನೇಕ ಬಾರಿ ಅನೇಕ ಕಡೆ ತೀರ್ಥಯಾತ್ರೆ ಹೋಗಿರ್ತೀರಿ. ಇವತ್ತು ಬಾಬು ಜೊತೆಗೆ ಬಂದಿದ್ದಕ್ಕೆ ನಿಮಗೊಂದು ಉಪನ್ಯಾಸದ ಲಾಭ ಇಲ್ಲ. ಬಾಬು ಜೊತೆಗೆ ಬಂದದ್ದಕ್ಕಾಗಿ ನಿಮಗೆ ಲಾಭ. ಬೇರೆ ಅನೇಕ ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತಾರೆ ಟೂರಿಸ್ಟ್ಗಳಲ್ಲಿ. 2 ಸಾರಿ ಕಾಫಿ, 3 ಸರಿ ಟಿಫನ್ನು, 3 ಸರಿ ಊಟ, ಎಲ್ಲ ಹೋಟ್ಲಲ್ಲಿ ಊಟ ಹೇಳ್ತಾರೆ. ಉಪನ್ಯಾಸ, ತೀರ್ಥ, ದೇವರ ಪೂಜೆ ಎಲ್ಲೂ ಇರಲ್ಲ. ಅದು ಇಲ್ಲದೆ ತೀರ್ಥಯಾತ್ರೆ ಮಾಡಿದರೆ ಒಂದು ಪ್ರಾಣಿಯೂ ತೀರ್ಥಯಾತ್ರೆಯನ್ನು ಮಾಡಿ ಬರುತ್ತೆ. ಹಾಗೆ ನಾವು ಆಗಿಬಿಡ್ತೀವಿ. ಅದಕ್ಕೆ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ, ಪಾತ್ರರ ಜೊತೆಗೆ ಯಾತ್ರೆಗೆ ಬಂದು ಮಾಡಬೇಕಾದ ಕೆಲಸ ಏನು ಅಂದರೆ, ಭಗವಂತನ ಗುಣಗಾನವನ್ನು ಕೇಳಬೇಕು, ಪರಮಾತ್ಮನ ಗುಣಗಾನವನ್ನು ಕೇಳಬೇಕು. ನಾವು ಉಪಕಾರ ಮಾಡಿದರೆ, ಯಾರು ಬಸ್ಸಲ್ಲಿ ಬರಬೇಕಾದ್ರೆ, ಟ್ರೈನಲ್ಲಿ ಬರಬೇಕಾದ್ರೆ ನಮಗೆ ಯಾರು ಉಪಕಾರ ಸೀಟ್ ಕೊಟ್ಟರು ಅಂದರೆ ಹೋಗೋ ತನಕ ಥ್ಯಾಂಕ್ಸ್ ಅಂತ ಹೇಳ್ತೀವಿ. 100 ಇಯರ್ಸ್ ಭಗವಂತ ನಮಗೆ ಈ ಭೂಮಿಯಲ್ಲಿ ಸೀಟ್ ಕೊಡ್ತಾನೆ, ಫ್ರೀ ಆಕ್ಸಿಜನ್ ಕೊಡ್ತಾನೆ. ನಮಗೆ ಭಗವಂತ 100 ಇಯರ್ಸ್ ಫ್ರೀ ಆಕ್ಸಿಜನ್ ಕೊಡ್ತಾನೆ. ಒಂದು ದಿವಸ ವೆಂಟಿಲೇಷನ್ನು ಆಕ್ಸಿಜನ್ ಹಾಕಿದರೆ ₹1,00,000 ಹಾಸ್ಪಿಟಲಲ್ಲಿ. ಇವತ್ತು ಭಗವಂತ ಫ್ರೀಯಾಗಿ ಉಸಿರಾಡಿಸ್ತಾ ಇದ್ದಾನೆ. ಮೂಗಿಗೆ ವಾಸನೆ ಗೊತ್ತಾಗ್ತಾ ಇದೆ, ಕಣ್ಣಿಗೆ ಬಣ್ಣದ ವ್ಯತ್ಯಾಸಗಳು ಗೊತ್ತಾಗ್ತಾ ಇದೆ, ಕಿವಿಗೆ ಅನೇಕ ಶಬ್ದಗಳು ಗೊತ್ತಾಗ್ತಾ ಇದೆ, ನಾಲಿಗೆಗೆ ನಾನಾ ರುಚಿಗಳು ಗೊತ್ತಾಗ್ತಾ ಇದೆ. ಇದೆಲ್ಲ ಮಾಡಿದ ಆ ಭಗವಂತನಿಗೆ ನಾವು ಏನು ಮಾಡಬೇಕು ಅಂದರೆ, ಇಷ್ಟೆಲ್ಲ ಮಾಡಿದ ಪರಮಾತ್ಮನಿಗೆ ಪ್ರೀತಿಯಿಂದ ಅವನ ಗುಣಗಾನ ಮಾಡುವುದೇ ಸ್ತೋತ್ರ. ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ. ಏನಪ್ಪ ದೇವರ ಕಥೆ ಕೇಳಬೇಕು ಅಂದರೆ ಕೆಲವರಿಗೆ ಇಂಟ್ರೆಸ್ಟೇ ಬರಲ್ಲ. ನಮಗೇನಿದೆಲ್ಲ ಅಭ್ಯಾಸ ಇಲ್ಲ ಸರ್, ದಿನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಹೇಳಿಸ್ತೀರಿ, ನಾವು ಕೊನೆಗೆ ಬಂದುಬಿಡ್ತೀವಿ ಅಂತ ಕೆಲವರು, ಬರಲೇಬೇಕಾ ಅಂತ ಕೆಲವರು. ತುಂಬ ನೋಡೋದು ಇದಂತೆ. ಬೀಚಲ್ಲಿ ಕೂತ್ಕೊಂಡ್ರೆ ತೆರೆಗಳು ಬರ್ತಲೇ ಇರುತ್ತೆ. ಬೀಚಲ್ಲಿ ಕೂತ್ಕೊಂಡು ತೆರೆ ನೋಡ್ತಾ ಇರೋಣ, ಏನು ನೋಡಿದ್ರೆ ಏನು ಬಂತು, ಬೀಚಲ್ಲಿ ತೆರೆ ನೋಡಿದ್ರೆ ಬರ್ತಾನೆ ಇರುತ್ತೆ. ಅಲ್ಲೇನು ಯಾರು ದೇವತ ಕನ್ಯಾ ಬರಲ್ಲ, ದೇವತಾ ಪುರುಷ ಬರಲ್ಲ, ಏನೂ ಬರಲ್ಲ. ಭಗವಂತನ ಕಥೆಯನ್ನು ಕೇಳೋದ್ರಿಂದ ಜ್ಞಾನಾಭಿವೃದ್ಧಿ ನಮಗಾಗತ್ತೆ. ಭಗವಂತನ ಜ್ಞಾನದ ಅಭಿವೃದ್ಧಿ ಆದಾಗ ಭಗವಂತ ನಮಗೆ ಅನುಗ್ರಹ ಚೆನ್ನಾಗಿ ಮಾಡ್ತಾನೆ. ಹಾಗಾಗಿ ಇವತ್ತು ನಮ್ಮ ಬಾಬು ಅವರು ತುಂಬ ಶ್ರಮ. ನಾನು ಅಂದ್ಕೊಂಡೆ, ಬಾಬು ಅವರೇ 2 ಟ್ರೈನು 4 ಗಂಟೆ, ನೀವೆಲ್ಲ ಒಂದೇ ಟ್ರೈನಲ್ಲಿ ಇದ್ದಲ್ಲೇ ಟಿಫನ್ ಎಲ್ಲ ಬಂತು ನಿಮಗೆ. ನಾವು ಇಳಿದು ಹೋಗಿ ರಾಜಮಂಡ್ರಿಯಲ್ಲಿ ಸ್ನಾನ ಮಾಡಿ ಊಟ ಮಾಡಿ ಬರೋಷ್ಟೊತ್ತಿಗೆ ಭರೋಸೆ ಹೇಳಿದೆ, ಬಾಬು ಅವರೇ ಡೈರೆಕ್ಟಾಗಿ ಬರೋದು ಯಾವ್ದಾರ ಪ್ರಯತ್ನ ಮಾಡೋಣ, ಈಗ ಆಗ್ತಾಯಿಲ್ಲ ಅಂತ. ಇಷ್ಟೆಲ್ಲ ಕಷ್ಟ ಇದ್ದು ನಾವು ಮಾಡಿದರೆ ಇದು ಕಷ್ಟ ಅಲ್ಲ, ಭಗವಂತನ ಸೇವೆಗೆ ಇದನ್ನು ನಾವು ಮಾಡಿದರೆ ತುಂಬ ಪುಣ್ಯ ನಮಗೆ ಬರುತ್ತೆ. ಹಾಗಾಗಿ ಬಾಬು ಅವರು ಈ ಸರಿ
ಈ ಒಂದು ಶ್ರೇಷ್ಠವಾದ ಪೂರಿ ಕ್ಷೇತ್ರ. ಭಗವಂತ ಶ್ರೀಕೃಷ್ಣ, ಸುಭದ್ರೆ, ಬಲರಾಮ ತಾನಾಗಿ ನೆಲೆ ನಿಂತು ಬಂದ ಪುಣ್ಯಕ್ಷೇತ್ರ. ಇಲ್ಲಿಯ ಕ್ಷೇತ್ರದ ಮಹಿಮೆಯಲ್ಲಿ 12 ವರ್ಷಗಳಿಗೊಮ್ಮೆ ಭಗವಂತನ ಮೂರ್ತಿಯನ್ನು ಚೇಂಜ್ ಮಾಡ್ತಾರೆ. ಆ ಮಾಡುವಾಗ ಭಗವಂತನ ಹೃದಯವನ್ನು ತೆಗೆದು ಇನ್ನೊಂದು ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮಾಡುವ ದಿವಸ ಇಡೀ ಊರಿಗೆ ಕರೆಂಟ್ ತೆಗೆದಿರ್ತಾರೆ ರಾತ್ರಿ. ಆ ಮೂರ್ತಿಯನ್ನು, ಆ ಹೃದಯವನ್ನು ಚೇಂಜ್ ಮಾಡುವ ಸಂದರ್ಭದಲ್ಲಿ ಆ ವ್ಯಕ್ತಿಯು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ತಾನದನ್ನು ಮಾಡ್ತಾನೆ. ಗಿಡವನ್ನು ಯಾವ ಗಿಡದಲ್ಲಿ ಮಾಡಬೇಕು ಮೂರ್ತಿಯನ್ನು, ಜಗನ್ನಾಥನ ಮೂರ್ತಿಯನ್ನು ಎಂಬುದನ್ನು ಕೂಡ ಅವರು ಸೂಚನೆ ಮಾಡಿದ ಗಿಡದಲ್ಲಿ ತಂದು ಜಗನ್ನಾಥನ ಮೂರ್ತಿಯನ್ನು ತೋರಿಸಿಕೊಡ್ತಾರೆ. ಭಾಳ ಪುಣ್ಯತಮವಾದ ಕ್ಷೇತ್ರ. ನೀವು ನೋಡಿರ್ಬೋದು, ದೇವಸ್ಥಾನಕ್ಕೆ ಹೋದಾಗ ಫ್ಲ್ಯಾಗ್ ಉಲ್ಟಾ ತಿರುಗತ್ತಿಲ್ಲಿ. ಧ್ವಜ ಏನು ಗಾಳಿ, ಸಮುದ್ರದಿಂದ ಗಾಳಿ ಬರಬೇಕು, ಬರೋದಿಲ್ಲ. ಅದು ಬರದೆ ಇಲ್ಲಿ ಆ ಕಡೆ ಪಕ್ಕಕ್ಕೆ ತಿರುಗಿ ಹೋಗುತ್ತೆ. ಇವೆಲ್ಲ ಮೇಲ್ಗಡೆಯ ಮಹಿಮೆ. ಅವನ ಹೆಸರೇ ಜಗನ್ನಾಥ. ಜಗತ್ತಿಗೆ ನಾಥನಾದ್ದರಿಂದ ಅವನು ಜಗನ್ನಾಥ. ಜಗತ್ತಿಗೆ ನಾಥ ಅವನು. ಆ ಜಗತ್ತಿಗೆ ನಾಥ. ನಾವು ಹೇಳ್ಕೊತೀವಿ, ಒಂದು 8 ಸೈಟ್ 8 ದಿಕ್ಕಲ್ಲಿ ಮಾಡಿದರೆ ಅಷ್ಟ ದಿಕ್ಪಾಲಕರು ನಾವಾಗ, ಅಷ್ಟ ದಿಕ್ಪತ್ತಿಗಳು ನಾವು ಆಗೋಗ್ಬಿಡ್ತೀವಿ. ಆದರೆ ಆ ಭಗವಂತ ಇಡೀ ಜಗತ್ತಿಗೆ ತಾನು ಒಡೆಯನಾಗಿದ್ದಾನೆ. ಇಡೀ ಜಗತ್ತಿನಿಂದ ಅವನಿಗೇನೂ ಉಪಯೋಗ ಇಲ್ಲ. ಭಗವಂತನಿಗೆ ಇಡೀ ಜಗತ್ತಿನಿಂದ ಭಗವಂತನಿಗೇನೂ ಉಪಯೋಗವಿಲ್ಲ. ಅಂತಹ ಭಗವಂತನ ಮಹಿಮೆಯನ್ನು ತಿಳಿಸುವ, ಸಜ್ಜನರ ಮಹಿಮೆಯನ್ನು ತಿಳಿಸುವ ಒಂದು ಮಹಾಭಾರತದ ಉಳಿದ ಭಾಗ ಹರಿವಂಶ ಅಂಥೇಳಿ. ಇದು ಹರಿವಂಶವನ್ನೇ ಕೇಳುವ ಪದ್ಧತಿ ಯಾವಾಗಲೂ ಕೇಳಬೇಕು. ಹರಿವಂಶವನ್ನು ಕೇಳುವುದು ಆದ ಮಕ್ಕಳು, ನಮಗೇನು ಮಕ್ಕಳಾಗಿರ್ತಾರೆ ಅವರು ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿರಬೇಕು. ಎರಡನೆಯದ್ದು, ಮಕ್ಕಳು ನಮ್ಮನ್ನು ಅನಾಥಾಶ್ರಮಕ್ಕೆ ಸೇರಿಸದವರಾಗಿರಬೇಕು. ಇದು ಮೇಯ್ನ್. ಮಕ್ಕಳು ನಮ್ಮನ್ನು ಇವತ್ತು ಆಸ್ತಿ ತಗೊಂಡು ಎಷ್ಟೋ ಜನ ಕುಂಭಮೇಳದಲ್ಲಿ ತಂದೆ ತಾಯಿಯನ್ನು ಕರ್ಕೊಂಡು ಬಂದು ಬಿಟ್ಟೋದ ಪುಣ್ಯಾತ್ಮ ಮಕ್ಕಳಿದ್ದಾರೆ. ಅಂಥ ಮಕ್ಕಳನ್ನು ನಾವು ಪಡೆಯಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಹೀಗಾಗತ್ತೆ ಅಂದರೆ ಅದು ನಮ್ಮ ಪಾಪದ ಫಲ. ನಾವೇನು ಪಾಪ ಮಾಡಿರ್ತೀವಲ್ಲ, ಆ ಪಾಪದ ಫಲದಿಂದ ಮಕ್ಕಳು ನಮಗೆ ವಿರುದ್ಧವಾಗಿ ತಿರುಗುತ್ತಾರೆ. ನಾವು ಬರೀ ಮಕ್ಕಳನ್ನು ಪಡೆದಿರ್ತೀವಿ ಹೊರತು ಪುಣ್ಯವಂತರಾದ ಯೋಗ್ಯ ಮಕ್ಕಳನ್ನು ಪಡೆದಿರೋದಿಲ್ಲ. ಬರೀ ಹೆಣ್ಣು ಗಂಡು ಮಿಲನವಾದರೆ ಮಕ್ಕಳಾಗಿ ಬಿಡುತ್ತೆ. ಪ್ರಾಣಿಗಳಿಗೂ ಮಕ್ಕಳಾಗತ್ತೆ. ಅದು ಮಕ್ಕಳಾಗಿದ್ದು ದೊಡ್ಡದಲ್ಲ. ಆದರೆ ಆ ಮಕ್ಕಳು ಗುಣವಂತರಾದ ಮಕ್ಕಳಾಗಬೇಕು. ಗುಣವಂತರಾದ ಮಕ್ಕಳಾಗಬೇಕಾದ್ರೆ ದೇವರ ಅನುಗ್ರಹ ಇರಬೇಕು. ದೇವರ ಅನುಗ್ರಹ ಇರಬೇಕು ಅಂದರೆ ದೇವರ ಬಗ್ಗೆ ತಿಳಿದಿರಬೇಕು. ಅದಕ್ಕಾಗಿ ಹರಿವಂಶ, ಇದಕ್ಕೆ ಹೆಸರೇ ಹರಿವಂಶ. ಈ ಹರಿವಂಶದ ಬಗ್ಗೆ ಪುರಾಣಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಮಕ್ಕಳನ್ನು ಪಡೆಯಬೇಕಂತೆ ತುಂಬ ಪ್ರಯತ್ನ ಮಾಡಿ, ಮಕ್ಕಳಾಗಲಿಲ್ಲ ಅಂತ ಬಿಡಬಾರದಂತೆ, ತುಂಬ ಪ್ರಯತ್ನ ಮಾಡಬೇಕು. ಏನೇನು ಮಾಡಬೇಕು ಅಂದರೆ, ಹರಿವಂಶ ಕಥಾಂ ಶ್ರುತ್ವ ಶತಚಂಡೀ ವಿಧಾನತಃ ಭಕ್ತ್ಯಾ ಶ್ರೀ ಶಿವಮಾರಾಧ್ಯ ಪುತ್ರಮುತ್ಪಾದಯೇತ್ ಸುಧೀಹಿ ಅಂತ ಹರಿವಂಶ ಕಥೆಯನ್ನು ಕೇಳಬೇಕಂತೆ. ಒಂದು ಸರಿ ಕೇಳಿದ್ವಿ ಆಚಾರ್ಯ, ಆಗಲಿಲ್ಲ, 9 ಸರಿ ಕೇಳು, 9 ದಿವಸ ಕೇಳು, ಆಗದೇ ಇದ್ದರೆ ನಾನು ಗ್ಯಾರಂಟಿ ಅಂತಾರೆ ವೇದವ್ಯಾಸದೇವರು. ಎರಡನೇದ್ದು ಶತಚಂಡಿ ಯಾಗ ಅಂತ ಒಂದು ಯಾಗ ಇದೆ. ಆ ಯಾಗವನ್ನು ಮಾಡಿಯೂ ಕೂಡ ಭಗವಂತನ ಆರಾಧನೆಯನ್ನು ಮಾಡಿ ರುದ್ರದೇವರ ಆರಾಧನೆಯಿಂದ, ಶಿವನ ಆರಾಧನೆಯಿಂದ ಒಳ್ಳೆಯ ಮಕ್ಕಳಾಗುತ್ತಾರೆ. ಶತಚಂಡೀ ವಿಧಾನತಃ ಮೂರನೇದ್ದು ಶತಚಂಡಿ ಯಾಗ ಆದಮೇಲೆ ಮೂರನೇದ್ದು ಭಕ್ತ್ಯಾ ಶ್ರೀ ಶಿವಮಾರಾಧ್ಯ, ರುದ್ರದೇವರ ಸೇವೆಯನ್ನು ಮಾಡೋದರಿಂದ ಒಳ್ಳೆಯ ಮಕ್ಕಳು ಹುಡ್ತಾರೆ. ನಾವು ಮಕ್ಕಳಾಗ್ಬಿಟ್ರೆ ಸಾಕು, ನಾ ತಂದೆ ಆದರೆ ಸಾಕು, ಅವಳು ತಾಯಿ ಆದರೆ ಸಾಕು ಅಂತ ನಾವು ಅಂದ್ಕೊಂಡಿರ್ತೇವೆ. ಬರೀ ತಂದೆ ತಾಯಿ ಆಗಲಿಕ್ಕೆ ನಾವು ಬಂದದ್ದಲ್ಲ, ನಾವು ಮುಂದೆ ಕೊಡುವ ಸತ್ಪ್ರಜೆ ಒಳ್ಳೆಯವನಾಗಿರಬೇಕು, ಮಾರಲ್ ಆಗಿರಬೇಕು. ಪ್ರಪಂಚಕ್ಕೆ ಅವನು ಒಂದು ಗುಣಪಾಠವನ್ನು ತೋರಿಸುವ ಮಕ್ಕಳಾಗಬೇಕೇ ಹೊರತು ಏನೋ ನಮ್ಮ ಆಸ್ತಿಗೆ ಹಕ್ಕುದಾರನಾದರೆ ಮಗನಾದರೆ ಪ್ರಯೋಜನವಿಲ್ಲ. ಹಾಗಾಗಿ ಮಕ್ಕಳಾಗದೇ ಇರುವುದಕ್ಕೇನು ತೊಂದರೆ ಅಂತ ಹರಿವಂಶ ಹೇಳುತ್ತೆ. ಮಕ್ಕಳಾಗದೇ ಇರುವುದಕ್ಕೆ ಏನೇನು ದೋಷಗಳನ್ನು ಮಾಡಿರ್ತೀವಿ ಹೋದ ಜನ್ಮದಲ್ಲಿ, ಅದನ್ನೆಲ್ಲ ಮುಂದೆ ಕೇಳೋಣ ನಾವು. ಅಂಥ ಒಂದು ಹರಿವಂಶದಲ್ಲಿ ಇದು ಹರಿಯ ವಂಶವನ್ನು ಹೇಳುವ ಕಥೆ. ಇದು ಪರಮಾತ್ಮನ ವಂಶದ ಕಥೆಯನ್ನು ಹೇಳ್ತಾ ಹೆಚ್ಚಾಗಿ ಕೃಷ್ಣನ ಕಥೆಯನ್ನು ಹೇಳ್ತಾರೆ. ಈ ಹರಿವಂಶ ಯಾವುದು, ಎಲ್ಲಿಂದ ಬಂತು ಅಂತಂದರೆ, ಮಹಾಭಾರತದ ಕಿಲ ಭಾಗ ಈ ಹರಿವಂಶ. ಮಹಾಭಾರತ ಮುಗಿದ ಮೇಲೆ ಉಳಿದ ಭಾಗ ಹರಿವಂಶ ಅಂತ ಬಂದಿದೆ. ಈ ಹರಿವಂಶ ಏನಿದೆ, ಈ ಹರಿವಂಶದಲ್ಲಿ ಮುಖ್ಯವಾಗಿ ಜನಮೇಜಯ ರಾಜ ಇದನ್ನು ಕೇಳ್ತಾನೆ. ವೈಶಂಪಾಯನರು ಹೇಳ್ತಾರೆ, ಜನಮೇಜಯ ರಾಜ ಯಾರು ಅಂತಂದರೆ ಸರ್ಪಯಾಗವನ್ನು ಮಾಡಿದ ಮಹಾರಾಯ. ಹಾವುಗಳೆಲ್ಲವನ್ನೂ ಕೂಡ ಸರ್ಪಯಾಗವನ್ನು ಮಾಡಿ ತಮ್ಮ ತಂದೆಯನ್ನು ಹಾವು ಕಚ್ಚಿಬಿಡ್ತು ಅಂಥೇಳಿ ತಮ್ಮ ತಂದೆಯನ್ನು ಕಚ್ಚಿದ ಹಾವನ್ನೊಂದನ್ನು ಕೊಲ್ಲಬಹುದಾಗಿತ್ತು. ಆದರೆ ಅನೇಕ ಕೆಟ್ಟ ಹಾವುಗಳನ್ನು ಕೂಡ ಸರ್ಪಯಾಗವನ್ನು ಮಾಡಿ ಜನಮೇಜಯ ರಾಜ ಹೋಮವನ್ನು ಮಾಡ್ತಾನೆ. ಆ ಟೈಮಲ್ಲಿ, ಉಳಿದ ಟೈಮಲ್ಲಿ ಅಲ್ಲಿಗೆ ವೇದವ್ಯಾಸರು ಬಂದಿರ್ತಾರೆ, ಮಹಾಭಾರತ ರಚನಾಕಾರರು. ಆ ವೇದವ್ಯಾಸರನ್ನು ಕೇಳ್ತಾರೆ, ಸ್ವಾಮಿ ಬಂದು ಏನು ಮಾಡಬೇಕು? ಬಾಬು ಕೇಳ್ದಂಗೆ,
ಸ್ವಾಮಿ ಬೆಳಗ್ಗೆ ಟಿಫನ್ ಆಗುತ್ತೆ, ಕಾಫಿ ಆಗುತ್ತೆ, ಸ್ನ್ಯಾಕ್ಸ್ ಆಗುತ್ತೆ, ಊಟ ಆಗುತ್ತೆ, ಅಡುಗೆಯವರು ಬಂದಿರ್ತಾರೆ, ಏನು ಮಾಡಬೇಕು? ನಿದ್ದೆ ಮಾಡೋದು. ಆರಾಮಾಗಿ AC ರೂಮ್ ಇರುತ್ತೆ, ಒಳ್ಳೆಯ ಬೆಡ್ ಇರುತ್ತೆ, ನಿದ್ದೆ ಮಾಡೋದು ಅಲ್ಲ. ನಿದ್ದೆ ಪ್ರಾಣಿಗಳು ಮಾಡುತ್ತೆ, ಹೊಟ್ಟೆ ತುಂಬಿದ ಕೂಡಲೇ ಪ್ರಾಣಿಗೂ ನಿದ್ದೆ ಬರುತ್ತಲ್ಲ. ಅದಕ್ಕೆ ಜನಮೇಜಯ ರಾಜ ಅಂದ, ಸರ್ಪಯಾಗದ ಉಳಿದ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಜ್ಞಾನ ಕಾರ್ಯವನ್ನು ಮಾಡಬೇಕು. ಸರಿ, ಏನು ಮಾಡೋಣ? ನೀ ಕೇಳು, ನಿನಗೇನು ಬೇಕೋ ಅದನ್ನು ಹೇಳ್ತೀವಿ ಅಂದರು ವೇದವ್ಯಾಸರು. ಆಗ ಜನಮೇಜಯ ರಾಜ ಕೇಳ್ದ, ನಮ್ಮ ಪೂರ್ವಜರ ವಂಶದ ಚರಿತ್ರೆಯನ್ನೆಲ್ಲ ಹೇಳಿದಿರಿ, ಆದರೆ ಕೃಷ್ಣನ ಕಥೆಯನ್ನು ನಾನು ಕೇಳಲಿಲ್ಲ. ಮಹಾಭಾರತದಲ್ಲಿ ಕೃಷ್ಣನ ಕಥೆ ಬರಲಿಲ್ಲ. ಕೃಷ್ಣನ ಕಥೆಯನ್ನು ಕೇಳಬೇಕು ಅಂತ ನನಗೆ ಬಹಳ ಅಪೇಕ್ಷೆಯಾಗಿದೆ. ಅಂಥ ಕೃಷ್ಣನ ಕಥೆಯನ್ನು ಹೇಳ್ರಿ ಅಂತ ಜನಮೇಜಯ ರಾಜ ಕೇಳ್ತಾನೆ. ಹರಿವಂಶದಲ್ಲಿ 3 ಪರ್ವ ಇದೆ. ಒಂದು ಹರಿವಂಶ ಪರ್ವ, ಒಂದು ವಿಷ್ಣು ಪರ್ವ, ಮುಂದೊಂದು ಭವಿಷ್ಯತ್ ಪರ್ವ ಅಂತ 3 ಪರ್ವಗಳಿಂದ ಹರಿವಂಶ ಇದರಲ್ಲಿ ಬಂದಿದೆ. ಹರಿವಂಶವನ್ನು ಕೇಳಿಬಿಟ್ಟು ಮಾತ್ರಕ್ಕೆ ಮಕ್ಕಳಾಗಿ ಬಿಡುತ್ತಾ? ನಮ್ಮ ಮುಂದೆ ಮೈಕ್ ಇಟ್ಟರೆ, ಸ್ಪೀಕರ್ ಇಟ್ಟರೆ ಅದು ಕೇಳುತ್ತೆ ಅಲ್ಲ. ಹೇಳಿ, ಅದನ್ನು ಕೇಳಿ, ಅದರಲ್ಲಿ ಹೇಳಿದಂತೆ ಆಚರಣೆ ಮಾಡಬೇಕು. ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ಆಚರಣೆ ಮಾಡಿ. ಹಾಗೆ ಯಾರೋ ಹೇಳ್ತಾರೆ, ನಿಮಗೆ ಆರೋಗ್ಯ ಸರಿ ಇಲ್ಲ, ಸುಮ್ಮನೆ ಆ ಡಾಕ್ಟ್ರ್ ನೋಡಿ ಬನ್ನಿರಿ ಸಾಕು ಅಂತ. ಸೀದಾ ಆಸ್ಪತ್ರೆಗೆ ಹೋದ, ಬಾಗಿಲು ತೆಗೆದ, ಡಾಕ್ಟ್ರ್ ನೋಡ್ದ, ಹೊರಗೆ ಬಂದುಬಿಟ್ಟ. ಹಾಗಲ್ಲ, ಹರಿವಂಶವನ್ನು ಕೇಳಿಬಿಟ್ರೆ ಮಕ್ಕಳಾಗಿಬಿಡುತ್ತೆ. ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಮಕ್ಕಳಾಗಿಬಿಡುತ್ತೆ. ಕುಬೇರ ಯಂತ್ರ ಬರೆದುಬಿಟ್ರೆ ಮಕ್ಕಳಾಗಿ ದುಡ್ಡು ಬಂದುಬಿಡುತ್ತೆ. ಇದೆಲ್ಲ ಮೂಢನಂಬಿಕೆ. ಇದೆಲ್ಲ 8-9 ಕಾಯಿನ ಇಟ್ಬಿಟ್ಟು ದುಡ್ಡು ಬರೋದಾಗಿದ್ದರೆ ಎಲ್ಲರಿಗೂ ಬರಬೇಕಾಗಿತ್ತು. ಏನೇನೋ ಹೇಳ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಇದು ಮಾಡಿಬಿಡ್ರಿ, ಈ ಮಂತ್ರ ಹೇಳಿಬಿಡ್ರಿ, ನೀವು ಇದು ಪುಣ್ಯ ಬಂದುಬಿಡುತ್ತೆ, ನಿಮಗೆ ಶುಗರ್ ಹೋಗಿಬಿಡುತ್ತೆ, ನಿಮಗೆ BP ಹೋಗಿಬಿಡುತ್ತೆ, ಏನೋ ಅವ್ರಿಗೊಂದು ಟೈಮ್ ಪಾಸಿಗೆ ರೀಲ್ ಮಾಡ್ತಿರ್ತಾರೆ. ಹಾಗೆ ನಾವು ಟೈಮ್ ಪಾಸಿಗೆ ಭಗವಂತನ ಕಥೆಯನ್ನು ಕೇಳೋದಲ್ಲ, ಭಗವಂತನ ಕಥೆಯನ್ನು ಕೇಳಿ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿದ್ದ ನೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಇಲ್ಲಿ ಬರುವ ನೀತಿ, ಅನೇಕ ಜನ ರಾಜರ ಕಥೆ, ಇದೆಲ್ಲವನ್ನು ಹೇಳ್ತಾ ಇದ್ದಾರೆ. ಈಗ ಮೊದಲಿಗೆ ಆ ಹರಿವಂಶ ಪರ್ವದಲ್ಲಿ ಕೃಷ್ಣನ ಕಥೆ ಹೇಳಬೇಕಲ್ಲ. ಕೃಷ್ಣನ ಪೂರ್ವಜರು ಯಾರು, ಎಂತೆಂಥ ಮಹನೀಯರು ಬಂದಿದ್ದಾರೆ ಕೃಷ್ಣನ ಪೂರ್ವಜರು, ಅವರೆಲ್ಲ ಎಂಥ ಹರಿಭಕ್ತರಿದ್ದರು, ಇದನ್ನೆಲ್ಲವನ್ನು ಕೂಡ ಮೊದಲಿಗೆ ಹೇಳ್ತಾರೆ. ಮೊದಲಿಗೆ ಪರಮಾತ್ಮ ನಾರಾಯಣನ ಮಡದಿ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಮಗನಾಗಿ ಬ್ರಹ್ಮದೇವರು, ಆ ಬ್ರಹ್ಮದೇವರಿಗೆ ಮಕ್ಕಳಾಗಿ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ನಾರದ, ದಕ್ಷ ಎಂಬತಕ್ಕಂಥ ಅನೇಕ ಜನ ಮಕ್ಕಳಾಗುತ್ತಾರೆ. ಅದರಲ್ಲಿ ಮರೀಚಿಯ ಮಕ್ಕಳು ಕಶ್ಯಪರು. ಆ ಕಶ್ಯಪರಿಗೆ 13 ಜನ ಹೆಂಡಂದರು, ದಿತಿ, ಅದಿತಿ, ಧನು, ಕದ್ರು, ಕೀಕಸ, ವಿನತ, ಸುರಭಿ ಮೊದಲಾಗಿರ್ತಕ್ಕಂಥ ಅನೇಕ ಜನ ಹೆಂಡಂದರು. ಆ ಕಶ್ಯಪರ ಮಡದಿಯರಲ್ಲಿ ದಿತಿಯಲ್ಲಿ ದೈತ್ಯರು, ಅದಿತಿಯಲ್ಲಿ ದೇವತೆಗಳು, ಕದ್ರುವಿನಲ್ಲಿ ಹಾವುಗಳು, ವಿನತೆಯಲ್ಲಿ ಪಕ್ಷಿಗಳು, ಸುರಭಿಯಲ್ಲಿ ಪ್ರಾಣಿಗಳು, ಹಸುಗಳು ಮೊದಲಾಗಿರ್ತಕ್ಕಂಥದ್ದು. ಹೀಗೆ ಎಲ್ಲ ಪ್ರಾಣಿ ವರ್ಗಕ್ಕೂ ಮೂಲರಾಗಿರ್ತಕ್ಕಂಥವರು ಕಶ್ಯಪರು. ಅದಕ್ಕೆ ನಿಮಗೆ ಗೋತ್ರ ಗೊತ್ತಿಲ್ಲದೆ ಇದ್ದರೆ ಕಶ್ಯಪ ಗೋತ್ರ ಅಂತ. ಪೂರ್ವಜರು ಯಾರ್ಯಾರು ನಮ್ಮವರು ಹೋಗಿದ್ದರೆ ಅವ್ರ ಗೋತ್ರ ಗೊತ್ತಿಲ್ಲದೆ ಇದ್ದರೆ ಪಿಂಡ ಪ್ರದಾನ ಮಾಡುವಾಗ ಕಶ್ಯಪ ಗೋತ್ರ ಅಂತ ಹೇಳ್ತಾರೆ. ಹೆಸರು ಗೊತ್ತಿಲ್ಲದೆ ಇದ್ದರೆ ಯಜ್ಞಪ್ಪ ಅಂತ ಹೇಳ್ತಾರೆ. ಅಂಥ ಕಶ್ಯಪರು, ಅವರ ವಂಶದಲ್ಲಿ ಬಂದಿರತಕ್ಕಂಥ ಸೂರ್ಯ ಭಗವಾನ್, ಅವನ ಕಥೆಯನ್ನು ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಕಥೆ ಕೇಳಲಿಕ್ಕೆ. ನಿದ್ದೆ ಮಾಡಬೇಡ್ರಿ, ತುಂಬ ಕಂಟ್ರೋಲ್ ಮಾಡಿಕೊಡ್ರಿ, ಇಲ್ಲ ಬೆಳಗ್ಗೆ ಟಿಫನ್ ತುಂಬ ಕಡಿಮೆ ಮಾಡಿರಿ, ಚೆನ್ನಾಗಿರುತ್ತೆ ಅಂತ. ಬಾಬು ಟಿಫನ್ ಹಾಕ್ತಾರೆ ಅಂತ ಒಳ್ಳೆ ಟಿಫನ್ ಮಾಡಿದ್ರೆ ಒಳ್ಳೆ AC, ಆಚಾರ್ಯರು ಒಳ್ಳೆ ತಾತಂದ್ರು ಕೂತ್ಕೊಂಡು ಕತೆ ಹೇಳ್ತಾರೆ ಅಂಥೇಳಿ ಕೂತ್ರೆ ನಿದ್ದೆ ಬರುತ್ತೆ ಹೊರತು ಏಮೋ ಚೆಪ್ಪಿನಾರಪ್ಪ ಮಾಕೆ ಏನು ಅರ್ಥಂ ಕಾಲೇದು ಅಂತ ಅಂದ್ಬಿಟ್ರೆ ತುಂಬ ಕೊನೆಗೆ ಶೇಮ್ ಆಗಿಬಿಡುತ್ತೆ. ಅದಕ್ಕೆ ಮೊದಲಿಗೆ ಅದಿತಿಯ ಮಗ ಆದಿತ್ಯ, ಸೂರ್ಯ. ಆ ಸೂರ್ಯನಿಗೆ ಸಂಜ್ಞಾದೇವಿ ಅಂತ ಹೆಂಡತಿ. ಆ ಸಂಜ್ಞಾದೇವಿಯಲ್ಲಿ 3 ಜನ ಮಕ್ಕಳನ್ನು ಪಡೀತಾನೆ. ಯಮ, ಯಮಿ ಅಂತ ಇನ್ನೊಬ್ಬ 3 ಜನ ಮಕ್ಕಳು. ಆ 3 ಜನ ಮಕ್ಕಳನ್ನು ಪಡೆಯುವ ಹೊತ್ತಿಗೆ ಸಂಜ್ಞಾದೇವಿಗೆ ಸೂರ್ಯನ ಶಾಖ ತಡಿಲಿಕ್ಕಾಗಲ್ಲ. ಭಯಂಕರ ಶಾಖ ಸೂರ್ಯನದು. ನಾನು ರಿಟೈರ್ಮೆಂಟ್ ಆಗ್ತೀನಿ ಇಂಥ ಸಂಜ್ಞೆ ಏನು ಮಾಡ್ತಾಳೆ, ಎಷ್ಟು ಸಾಮರ್ಥ್ಯ ನೋಡ್ರಿ. ನಿಮಗೂ ಇದ್ರೆ ಯಾರು ಮಾಡಿರಿ ನೋಡೋಣ. ತನ್ನ ನೆರಳಿಗೆ ಜೀವವನ್ನು ಪೋಷಣೆ ಮಾಡ್ತಾಳೆ. ತನ್ನ ನೆರಳಿಗೆ ಜೀವ ಪೋಷಣೆ ಮಾಡಿ ಛಾಯಾ ಅಂತ, ಅವಳ ಹೆಸರೇ ಛಾಯಾ ಅಂತ. ಅವಳಿಗೆ ಹೇಳ್ತಾಳೆ, ನೀನು ನನ್ನ ಗಂಡನ ಜೊತೆಗಿರಬೇಕು, ನಾನು ಬಿಟ್ಟು ಹೋಗಿದ್ದು ನೀ ಹೇಳಬಾರದು ಅಂತ. ಅವಳು ಹೇಳ್ತಾಳೆ, ಅವಶ್ಯವಾಗಿ ನಾನು ಇರ್ತೀನಿ. ಆಕಚಗ್ರಹಣಾದ್ದೇವಿ, ನನ್ನ ತಲೆ ಕೂದಲಿಗೆ ಕೈ ಹಾಕಿ ನೀನು ಯಾರು ಅಂತ ಕೇಳುವ ತನಕ ನಾನು ಇರ್ತೀನಿ. ತಲೆಗೆ ಕೂದಲಿಗೆ ಕೈ ಹಾಕಿ ಎಳೆದಾಡಿದರೆ ನಾನು ಹೇಳಿಬಿಡ್ತೀನಿ ಅಂತ. ಛಾಯಾದೇವಿಗೆ ಶನೈಶ್ಚರ ಮತ್ತು ಸಾವರಣಿ, ಮನು, ಹೀಗೆ 3 ಜನ ಮಕ್ಕಳು ಹುಡ್ತಾರಲ್ಲಿ. ಆ 3 ಜನ ಮಕ್ಕಳಾದ ಮೇಲೆ ಮೊದಲನೇ ಹೆಂಡತಿ ಮಕ್ಕಳಲ್ಲಿ ಸ್ವಲ್ಪ ಅವಳಿಗೆ
ಪ್ರೀತಿ ಕಡಿಮೆ ಆಗತ್ತೆ. ಒಂದು ದಿವಸ ಯಮ ಏನೋ ಕೇಳ್ತಾನೆ. ಕೇಳಿದಾಗ ಈಕೆ ಛಾಯಾದೇವಿ ಕೊಡದೇ ಇದ್ದಾಗ ಬೇಜಾರಾಗಿ ಯಮ ಕೊಡಲಿಲ್ಲ ಅಂತ ತಾಯಿಯನ್ನು ಒದೀತೀನಿ ಅಂತ ಕಾಲೆತ್ತುತ್ತಾನೆ. ಕಾಲೆತ್ತಿದಾಗ ಸಿಟ್ಟು ಬರುತ್ತೆ ನಮ್ಮ ಛಾಯಾದೇವಿಗೆ. ನಿನ್ನ ಕಾಲಿಗೆ ಹುಳ ಬೀಳಲಿ ಅಂತ ಶಾಪವನ್ನು ಕೊಡ್ತಾಳೆ. ಸಾಮಾನ್ಯವಾಗಿ ತಾಯಂದರು ಬೈತಾರೆ, ಮಕ್ಕಳೇನಾರ ಆದರೆ ಗಲಾಟೆ ಮಾಡಿದರೆ ಹಾಳಾಗಿ ಹೋಗು ಅಂತಾರೆ. ಅದು ಪ್ರೀತಿಯಿಂದ ಹೇಳ್ತಾರೆ ಹೊರತು ಹಾಳಾಗೇ ಹೋಗುವಂಥ ಉದ್ದೇಶದಿಂದಲ್ಲ. ತುಂಬ ಏನಾರ ಕೊಡಂದ್ರೆ ನನ್ನೇ ತಿನ್ನು ಅಂತಾರೆ. ಕೆಲವು ಸರಿ ಏನೂ ಇಲ್ಲದೇ ಇದ್ರೆ ಮನೆಯಲ್ಲಿ ಅದು ಕೊಡ್ತೀವಿ ಅಂದ್ರೆ ಇದು ಬೇಡ ಅಂತಾರೆ, ಅದು ಬೇಡ ಇದು ಬೇಡ ಅಂದರೆ ಏನು ತಿನ್ನಬೇಕು, ಏನು ಕೊಟ್ಟು ನನ್ನನ್ನೇ ತಿನ್ನು ಅಂತ. ಅದು ಅವನು ತಿನ್ನಲ್ಲ, ಇದಾಗಲ್ಲ, ಒಟ್ಟಿನಲ್ಲಿ ಹೇಳೋದುಂಟು. ಹಾಗಾದಾಗ ಇಲ್ಲಿ ಛಾಯಾದೇವಿ ಯಾವಾಗ ಶಾಪ ಕೊಡ್ತಾಳೆ ಕಾಲಿಗೆ ಹುಳ ಬೀಳಲಿ ಅಂತ, ಯಮರಾಜನ ಕಾಲಿಗೆ ಹುಳ ಬೀಳುತ್ತೆ. ಯಮರಾಜನ ಕಾಲಿಗೆ ಹುಳ ಬಿದ್ದು ಕೂಡಲೇ ಸೂರ್ಯನಿಗೆ ಬಂದು ಹೇಳ್ತಾನೆ, ಭವತಿ ಚ ಕುಪುತ್ರ ನೈವ ಕುಮಾತ ಅಂತಾನೆ. ಕೆಟ್ಟ ಮಕ್ಕಳು ಹುಟ್ಟಿಯಾರೇ ಹೊರತು ಕೆಟ್ಟ ತಾಯಿ ಅಂತ ಎಲ್ಲೂ ಜಗತ್ತಿನಲ್ಲಿಲ್ಲ. ತಾಯಿಯಂದರೂ ಕೆಟ್ಟವರಿಲ್ಲವೇ ಇಲ್ಲ, ಮಕ್ಕಳೇ ಕೆಟ್ಟವರು. ಹಾಗಾಗಿ ತಾಯಿ ಈ ರೀತಿಯಾಗಿ ಶಾಪವನ್ನು ಕೊಟ್ಟಿದ್ದಾಳೆ. ಅಪ್ಪ ಕಾಲಿಗೆ ಹುಳ ಬಿದ್ದಿದೆ, ಏನು ಮಾಡಲಿ ಅಂತ. ಆಗ ಸೂರ್ಯ ಹೇಳ್ತಾನೆ, ಮೊದಲು ಹುಳವನ್ನು ತೆಗೆದು ಬಿಡೋಣ. ಅದಕ್ಕೇನು ಮಾಡ್ತಾನೆ ಸೂರ್ಯ, ಒಂದು ಕೋಳಿಯನ್ನು ಸೃಷ್ಟಿ ಮಾಡ್ತಾನೆ. ಕೋಳಿಯನ್ನು ಸೃಷ್ಟಿ ಮಾಡಿ ಯಮರಾಜನ ಕಾಲಲ್ಲಿರುವ ಕೋಳಿಯನ್ನು, ಆ ಹುಳವನ್ನು ತಿನ್ನಿಸಿಬಿಡ್ತಾನೆ. ಕಾಲು ಬೀಳದಂತೆ ಅನುಗ್ರಹ ಮಾಡ್ತಾನೆ. ಆ ಕೋಳಿಯನ್ನು ಮನುಷ್ಯರು ತಿನ್ನಲಿಕ್ಕೆ ಶುರು ಮಾಡಿಬಿಟ್ರು. ಕೋಳಿ ಹುಳವನ್ನು ತಿಂತು ಕೋಳಿಯನ್ನು ಮನುಷ್ಯರು ತಿನ್ನಲಿಕ್ಕೆ ಶುರು ಮಾಡಿದರು. ಆ ಯಮರಾಜನ ಕರ್ಕೊಂಡು ಬಂದು ಎರಡನೇ ಹೆಂಡತಿಯ ಬಳಿಗೆ ಬರ್ತಾನೆ. ಯಾಕೆ ಈ ಥರದ ಶಾಪ ಕೊಟ್ಟಿ ಅಂತ. ಇಲ್ಲ, ಏನೋ ಹೇಳಿದೆ, ಅದು ಶಾಪ ಆಗತ್ತೆ ಅಂತ ಗೊತ್ತಿರಲಿಲ್ಲ ಅಂತಂದ್ಲು. ಇಲ್ಲ, ನೀನು ಯಾರು ಹೇಳು, ನಿಜ ಈ ರೀತಿ ತಾಯಿ ಆಗಿದ್ದರೆ ಶಾಪ ಕೊಡ್ತಾ ಇರಲಿಲ್ಲ, ನೀ ಶಾಪ ಕೊಟ್ಟಿದ್ದಿ, ಯಾರದು ಹೇಳು ಅಂತ. ಇಲ್ಲ, ನಾನೇ, ಬೇರೆ ಯಾರು, ನಾನು ನಿಮ್ಮ ಹೆಂಡತಿನೇ ಅಂತಂತಾಳೆ. ಆದರೂ ಕೂಡ ಅವನಿಗೆ ನಂಬಿಕೆ ಬರಲ್ಲ. ಇಲ್ಲ, ಎಂದೂ ನೀನು ಹೀಗೆ ಮಾಡಿರಲಿಲ್ಲ, ಇವತ್ತು ಮಾಡಿದ್ದರಿಂದ ಯಾರೋ ಬೇರೆ ಇರಬೇಕು ಅಂತ. ನೋಡ್ರಿ, ಹೆಂಗಸರು ಮಾಡುವ ಮೋಸ ಸೂರ್ಯನಿಗೆ ಗೊತ್ತಾಗಲಿಲ್ಲ, ಇನ್ನು ನಮ್ಮ ಗಂಡಂದ್ರಿಗೆ ಏನು ಗೊತ್ತಾಗಬೇಕು. 2000 పెట్టింటి 500 లేదు ಅಂತಾನೆ ಗಂಡ. 4 ನೋಟ್ ಇಟ್ಟಿದ್ದೆ, ಒಂದು ನೋಟ್ ಕಾಣಿಸ್ತಾ ಇಲ್ಲ ಅಂತ. ಇವಳು ಸೈಲೆಂಟಾಗಿರ್ತಾಳೆ, ಮಾತಾಡೋಳು. ತೊಗೊಂಡಿದ್ದೀವಳೆ ಚೀಟಿ ಕಟ್ಟಕ್ಕೆ ತೊಗೊಂಡಿರ್ತಾಳೆ. ಕೊನೆಗೆ ಯಾವಾಗ ಗೊತ್ತಾಗುತ್ತೆ, ಪಕ್ಕದ ಮನೆಯವರು ಚೀಟಿ ಲಾಸ್ ಆಗಿ ಅವ್ರು ಹೇಳ್ತಾರೆ, ಅವ್ರ ಯಜಮಾನರು ಹೇಳ್ತಾರೆ, ನಿಮ್ಮ ಹೆಂಡ್ತಿನೂ ಕಟ್ಟಿದ್ರಲ್ಲ ಚೀಟಿನ ಅಂತ. ಅಂತ ಅವಾಗ ಅವನಿಗೆ ಜ್ಞಾನೋದಯ. ನಮ್ಮ ಪುರಾಣಗಳಲ್ಲಿ ಅನೇಕರು ಹೀಗೆ ಹೆಂಡತಿ ಗಂಡನಿಗೆ ಎಷ್ಟು ಮೋಸ ಮಾಡಿ, ಎಲ್ಲ ಪುರಾಣಕ್ಕೆ ಬಂದವರಲ್ಲ, ನೀವಲ್ಲ, ಬಿಟ್ಟು ಬೇರೆಯವರು ಅಂತ. ಅಲ್ಲಿ ನಮ್ಮಲ್ಲಿ ಒಬ್ಬ ಹೆಂಗಸು ಎಂಥ ಮೋಸ ಮಾಡ್ತಾಳೆ, 9 ತಿಂಗಳು ತಾನು ಬಸರಿಯಾದಂತೆ ತೋರಿಸಿಕೊಳ್ತಾಳೆ. ಭಾಗವತದ ಕಥೆಯ ಮಹಿಮೆಯಲ್ಲಿ ಒಬ್ಬ ಹೆಣ್ಣುಮಗಳು ಗಂಡ ಅವನನ್ನು ಇನ್ನೆಷ್ಟು ಗಂಡನನ್ನು ದೂರ ಇಟ್ಟಿರಬೇಡ, ಅವನಿಗೆ ಅವನೆಂಥ ಗಂಡ, 9 ತಿಂಗಳು ಹೆಂಡತಿ ತಾನು ಬಸರಿಯಾಗಿದ್ದಾಳೆ, ಹೊಟ್ಟೆ ದಪ್ಪ ಆದಂತೆ ತೋರಿಸಿಕೊಂಡ್ಳು, ಪ್ರಸವ ಆದಂತೆ ತೋರಿಸಿಕೊಂಡ್ಳು. ಮಗು ಕೂಡ ಆಯಿತು, ಅವಳಿಗೆ ಪ್ರಸವ ಆಗಲೇ ಇಲ್ಲ. ಯಾರ್ದೋ ಮನೆ ಮಗು ತಂದು, ಪಾಪ ಇವನೇನು ಜಪ ಮಾಡ್ಕೊಂಡು ಕೂತಿದ್ನೋ, ತಪಸ್ಸು ಮಾಡ್ಕೊಂಡು ಕೂತಿದ್ನೋ ಗೊತ್ತಿಲ್ಲ. ಇದೆಲ್ಲ ಪುರಾಣಗಳಲ್ಲಿ ಹೆಂಗಸರು ಬಹಳ ಬುದ್ಧಿವಂತರಂತೆ. ಅದಕ್ಕೆ ಅವರ ಬಗ್ಗೆ ಹೇಳ್ತಾರೆ, ಮಖ ಚಂದ್ರನಿಗೆ ಸದೃಶವಾಗಿರುತ್ತಂತೆ. ಅವರ ಮಖ ಚಂದ್ರನಿಗೆ ಸದೃಶವಾಗಿರುತ್ತೆ, ಮಾತು ಅಮೃತಕ್ಕೆ ಸಮಾನವಾಗಿರುತ್ತೆ, ಹೃದಯಂ ಕ್ಷುರಧಾರಾಭಂ ಸ್ತ್ರೀಣಾಂ ಕೋವೇದ ಚೇಷ್ಟಿತಂ ಅಂತ. ಹೃದಯ ಕತ್ತಿ ಅಲಗಿನಂತೆ ಇರುತ್ತಂತೆ. ತಮ್ಮ ಇಷ್ಟಸಿದ್ಧಿಗಾಗಿ ಹೆಂಗಸರು ಗಂಡನನ್ನೂ ಕೊಲ್ಲಬಲ್ಲರು, ಮಕ್ಕಳನ್ನೂ ಕೊಲ್ಲಬಲ್ಲರು, ಅತ್ತೆಯನ್ನೂ ಕೊಲ್ಲಬಲ್ಲರು, ಏನು ಬೇಕಾದ್ರೂ ಮಾಡಬಲ್ಲರು ಅಂತ. ಇದು ಯಾರು ಹೇಳಿದ್ದಲ್ಲ, ಕಶ್ಯಪರು ಹೇಳ್ತಾರೆ ಈ ಮಾತನ್ನು. ಹಾಗಾಗಿ ಈ ನಮ್ಮ ಛಾಯಾ ತಾನು ಯಾರು ಅನ್ನೋದು ಹೇಳದೇ ಇದ್ದಾಗ ಯಾಕೋ ತುಂಬ ಸಂಶಯ ಬಂತು ಸೂರ್ಯನಿಗೆ. ತಾನೇನು ಮಾಡ್ತಾನೆ, ಅವಳ ತಲೆ ಹಿಡಿದು ಅಲ್ಲಾಡಿಸಿದಾಗ, ನಾನು ನಿನ್ನ ನಿಜವಾದ ಹೆಂಡತಿ ಅಲ್ಲ, ನಿನ್ನ ನಿಜವಾದ ಹೆಂಡತಿ ಹೊರಟೋಗಿದ್ದಾಳೆ, ನಾನು ಛಾಯಾದೇವಿ ಅಂತ ಹೇಳ್ಕೊಳ್ತಾಳೆ. ಎಲ್ಲೋಗಿದ್ದಾಳೆ ಅಂತ ಕೇಳಿದ ಕೂಡಲೇ ಅಪ್ಪನ ಮನೆಗೆ ಹೋಗಿದ್ದು. ಎಲ್ಲಿ ಹೋಗ್ತಾರೆ ಹೆಣ್ಮಕ್ಕಳು, ಅಪ್ಪನ ಮನೆಗೆ ಹೋಗಿರ್ಬೇಕು. ತೊಷ್ಟ್ರು ಅಂಥೇಳಿ ದೇವತೆಗಳ ಬಡಿಗ, ಕಾರ್ಪೆಂಟ್ರು, ತೊಷ್ಟ್ರು ಅಂಥೇಳಿ ಅವನ ಮನೆಗೆ ಹೋಗ್ತಾನೆ. ನೋಡ್ರಿ, ಮಾತಾಡೋದು ಹೇಗಿರಬೇಕು ಅಂದ್ರೆ ತುಂಬ ಚೆನ್ನಾಗಿರಬೇಕು. ಅತ್ತೆ ಅಂತಾಳೆ, ಅತ್ತೆ ಏನಂತಾಳೆ ಅಂದರೆ ನಿನ್ನ ಹೆಂಡತಿ ಅಂತಾಳೆ. ಹೆಂಡತಿ ಏನಂತಾಳೆ, ನಿಮ್ಮಮ್ಮ ಅಂತಾಳೆ. ಇದರ ಸರಿಯಾದ ಮಾತಾ? ಅತ್ತೆ ನಿಮ್ಮಮ್ಮ ಅನ್ನಬಾರ್ದು, ತಾನು ಏನೇ ಹೇಳಬೇಕು. ಅದಕ್ಕೆ ಮಾತಾಡುವಾಗ ಸೂರ್ಯ ಬರ್ತಾನೆ. ಬಂದ ಸೂರ್ಯ ಮಾವನ ಮನೆಯಲ್ಲಿ ಕೇಳ್ತಾನೆ,
ನಿಮ್ಮ ಮಗಳು ಬಂದಿದ್ದಾಳ ಅಂತ ಕೇಳಲಿಲ್ಲ, ನನ್ನ ಹೆಂಡತಿ ಬಂದಿದ್ದಾಳ. ತೊಷ್ಟ್ರುವಿಗೆ ಸಂತೋಷ ಆಗತ್ತೆ. ದಾನ ತೆಗೆದುಕೊಂಡವನು ಸರಿಯಾದ ಜವಾಬ್ದಾರಿಯಿಂದ ಮಾತಾಡಿದ್ದೆ, ಕನ್ಯಾದಾನ ಕೊಟ್ಟಿದ್ದೇನೆ, ನನ್ನ ಹೆಂಡತಿ ನಿನ್ನ ಮಗಳು ಅಂದರೆ ಹೊಡೆದು ಬಿಡ್ತಿದ್ದ ತೊಷ್ಟ್ರು. ಅವನೇನು ಮಾಡಿದ, ನನ್ನ ಹೆಂಡತಿ ಬಂದಿದ್ದಾಳೆ, ಸರಿಯಾದ ಪ್ರೊನೌನ್ಸಿಯೇಷನ್, ಸರಿಯಾದ ಮಾತು ಹೇಳಿದ್ದಕ್ಕೆ, ಇಲ್ಲ ಬಂದಿದ್ಲು, ನಾನು ಕೇಳಿದೆ ಗಂಡ ಕಳಿಸಿದ್ದಾನ, ನೀನೊಬ್ಬಳೇ ಬಂದಿದ್ಯಾ, ಸೂಟ್ ಕೇಸ್ ಇಲ್ಲ, ಮದುವೆಯಲ್ಲಿ ಹಾಕಿದ ಸೀರೆ ಇಲ್ಲ, ಯಾವ ಒಡವೆಗಳು ತಂದಿಲ್ಲ, ಬರಿಗೈಯಲ್ಲಿ ಬಂದಿದ್ಯಾ, ಏನು ನಿಂದು ಕಥೆ ಅಂತ. ಇಲ್ಲ ಹೀಗೆ ಬೇಜಾರಾಗಿ, ಹಾಗಾದ್ರೆ ನಮ್ಮ ಮನೆಗೆ ಬರಬೇಡ, ನಾನು ಇದಕ್ಕೆ ಸಮ್ಮತಿ ಕೊಡೋದಿಲ್ಲ, ನೀನು ಇಷ್ಟ ಬಂದ ಕಡೆಗೆ ಹೋಗು ಅಂದಾಗ ಮೇರು ಪರ್ವತಕ್ಕೆ ಹೋಗ್ತಾಳೆ. ಮೇರು ಪರ್ವತಕ್ಕೆ ಹೋದಾಗ ಅಲ್ಲಿಗೆ ಸೂರ್ಯ ಬರ್ತಾನಲ್ವಾ, ಸೂರ್ಯನಿಗೆ ಹೇಳ್ತಾನೆ, ನಮ್ಮ ತೊಷ್ಟ್ರು ಹೇಳ್ತಾನೆ, ನಿನ್ನ ತೇಜಸ್ಸು ಬಹಳ ಆಗೋಗಿದೆ, ಅದನ್ನು ನಾನು ಲೇತ್ಗೆ ಹಾಕಿ ಕಡಿಮೆ ಮಾಡ್ತೀನಿ ಅಂತ ಸೂರ್ಯನನ್ನು. ನಮ್ಮ ಪುರಾಣಗಳಲ್ಲಿ ಎಷ್ಟು ಟೆಕ್ನಾಲಜಿ ಇದೆ ನೋಡ್ಕೊಳ್ರಿ. ಸುಮ್ಮನೆ ನಮ್ಮವ್ರನ್ನ ಬೈತಾರೆ, ಅವ್ರಿಗೇನೂ ಗೊತ್ತಿರಲಿಲ್ಲ, ಅವ್ರಿಗೆ ಯಾವುದೂ ಗೊತ್ತಿಲ್ಲ ಅಂತ. ಪಂಚಾಂಗ ಇಲ್ಲದೆ, ಟೆಲಿಸ್ಕೋಪ್ ಇಲ್ಲದೆ, ಯಾವ ಕ್ಯಾಲ್ಕುಲೇಟ್ರು ಇಲ್ಲದೆ ಸೂರ್ಯಗ್ರಹಣವನ್ನು, ಸೂರ್ಯೋದಯವನ್ನು, ಸೂರ್ಯಾಸ್ತಮಾನವನ್ನು, ಪ್ರಪಂಚದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟೊತ್ತಿಗಾಗತ್ತೆ ಎಂಬುದನ್ನು ಹೇಳಿದ ಪೂರ್ವಜರು ನಮ್ಮ ಹಿಂದಿನ ಜ್ಯೋತಿಷ್ಕರು ನಮ್ಮವರು. ಹಾಗಾಗಿ ಆ ಸೂರ್ಯನನ್ನು ಲೇತ್ ಮಿಶ್ರಣಿಗೆ ಹಾಕಿ ಅವನನ್ನು ಕಡಿಮೆ ಮಾಡ್ತಾನೆ ತೊಷ್ಟ್ರು. ಮೈಯೆಲ್ಲ ಕಡಿಮೆ ಮಾಡಿ ಅದರಿಂದ ಒಂದು ಚಕ್ರ, ಒಂದು ತ್ರಿಶೂಲ, ಎಲ್ಲ ಆಯುಧಗಳನ್ನು ಮಾಡಿ ದೇವತೆಗಳು ಕೊಡ್ತಾನೆ. ಕೊನೆಗೆ ಹೆಂಡತಿಯನ್ನು ಹುಡ್ಕೊಂಡು ಹೋಗ್ತಾನೆ. ಮೇರು ಪರ್ವತದಲ್ಲಿ ಹೆಂಡತಿ ಇರ್ತಾಳೆ. ಅಲ್ಲಿ ಹೆಂಡತಿ ಇದ್ದಾಗ ಹೋಗಿ ನೋಡ್ತಾನೆ, ಅವಳು ಕುದುರೆ ರೂಪದಲ್ಲಿ ಇರ್ತಾಳೆ. ಯಾಕೆಂದರೆ ನಾನು ನನ್ನ ಒರಿಜಿನಲ್ ಮಾನವ ರೂಪದಲ್ಲಿ, ನನ್ನ ದೇವತಾ ರೂಪದಲ್ಲಿ ಇದ್ದರೆ ನನ್ನ ರೂಪಕ್ಕೆ ಯಾರು ನನ್ನನ್ನು ಬಲಾತ್ಕಾರ ಮಾಡ್ಯಾರು, ಆಗಬಾರ್ದು. ಅದಕ್ಕೆ ಹಿಂದಿನ ಕಾಲದಲ್ಲಿ ನಾಸೂರ್ಯಂ ಪಶ್ಯೇತ್ ಅಂತ ಇದ್ದರು. ಹೆಂಗಸರು ಸೂರ್ಯನ ಬೆಳಕು ಅವ್ರ ಮೈ ಮೇಲೆ ಬೀಳಬಾರ್ದಂತ ಹಂಗೆ ಕಾಪಾಡ್ತಾಯಿದ್ರು. ಇವತ್ತು ಮೈಯೆಲ್ಲ ಸೂರ್ಯನ ಬೆಳಕು ಬೀಳೋ ಹಂಗೆ ಬಟ್ಟೆ ಹಾಕ್ಕೊಂಡಿರ್ತಾರೆ. ಎಲ್ಲಿ ಬಟ್ಟೆ ಹಾಕ್ಕೋಬೇಕು ಅಲ್ಲಿ ಬಟ್ಟೆ ಹಾಕ್ಕೊಂಡಿರಲ್ಲ. ಹಿಂದಕ್ಕೆಲ್ಲ ನಮ್ಮಲ್ಲಿ ಗೌರವ, ಮೈ ತುಂಬ ಬಟ್ಟೆ ಅಂತ. ಈಗ ಮೈ ತುಂಬ ಹರಕ ಬಟ್ಟೆ, ಯಾರು ಹರಕಲು ಬಟ್ಟೆ ಹಾಕ್ಕೊಂಡಿರ್ತಾರೆ ಅವ್ರು ಗೌರವಸ್ಥರು. ಎಂಥ ಸೋಷಿಯಾಲಜಿ ಅಂತ. ಅದಕ್ಕೆ ನಾಸೂರ್ಯಂ ಪಶ್ಯೇತ್ ರಾಜದಾರಾಹ ಅಂತ, ಯಾರು ಬಲಾತ್ಕಾರ ಮಾಡ್ಯಾರು ಅಂಥೇಳಿ ಆಕೆ ಏನು ಮಾಡ್ತಾಳೆ, ಕುದುರೆ ರೂಪದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಆಗ ಸೂರ್ಯ ರೂಪ ತಾನು ಕುದುರೆ ರೂಪದಲ್ಲಿ ಅವಳ ಸ್ನೇಹವನ್ನು ಮಾಡಿದಾಗ ಅಶ್ವಿನಿ ದೇವತೆಗಳು ಅಂತ ಇವತ್ತೇನು ನಮ್ಮ ವೈದ್ಯರಿದ್ದಾರಲ್ಲ ಅಶ್ವಿನಿ ದೇವತೆಗಳು, ಅವರಿಬ್ಬರು ಮಕ್ಕಳು ಅವ್ರಿಗೆ ಹುಡ್ತಾರೆ. ಹೀಗೆ ಸೂರ್ಯನಿಗೆ 6, 2, 8 ಮಕ್ಕಳು ಸೂರ್ಯನಿಗೆ ಹೀಗಾಗತ್ತೆ. ಈ ಸೂರ್ಯನ ವಂಶದಲ್ಲಿ ಅವನಿಗಿಬ್ಬರು ಹೆಂಡಂದರಾಗ್ತಾರೆ. ಸೂರ್ಯನ ನಂತರದಲ್ಲಿ ಅವನಿಗೆ ಮಗ ಯಮರಾಜ ಇದ್ದಾನಲ್ಲ, ಆ ಯಮರಾಜ ತಾನು ಬಹಳ ಧಾರ್ಮಿಕ. ಯಮರಾಜನಂಥ ಧಾರ್ಮಿಕರು ಯಾರೂ ಇಲ್ಲ. ಅಂಥ ಧಾರ್ಮಿಕ ಯಮರಾಜ ಧರ್ಮದಲ್ಲಿದ್ದರಿಂದ ಅವನನ್ನು ಪಿತೃದೇವತೆಗಳಿಗೆ ಒಡೆಯ ಅಂತ ಮಾಡಿದ್ದಾರೆ. ಯಮರಾಜನನ್ನು ಪಿತೃದೇವತೆಗಳಿಗೆ ಒಡೆಯ ಅಂತ ಮಾಡಿ ಈ ಪಾಪ ಪುಣ್ಯಗಳನ್ನು ನೀನೇ ನೋಡ್ಕೋಬೇಕು ಅಂತ ಆತನಿಗೆ ನಿರೂಪಣೆ ಮಾಡ್ತಕ್ಕಂಥವರಾಗಿದ್ದಾರೆ. ಹೀಗೆ ಸೂರ್ಯವಂಶದ ಕಥೆಯನ್ನು ಹೇಳಿದ್ದಾರೆ. ಇದೇ ಸೂರ್ಯವಂಶದಲ್ಲಿ ಬಂದಿರತಕ್ಕಂಥವನು, ನಾವು ಸೂರ್ಯವಂಶವನ್ನು ನೋಡುವಾಗ ಅಲ್ಲಿ ಪರಮಶ್ರೇಷ್ಠನಾಗಿರ್ತಕ್ಕಂಥ ಯಜ್ಞವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಿತ್ರಾವರಣರನ್ನು ಕುರಿತು ವೈವಸ್ವತಮನು ಯಜ್ಞವನ್ನು ಮಾಡುವಾಗ ನಮ್ಮಲ್ಲಿ ಹಿಂದಕ್ಕೆಲ್ಲ ಗ್ಯಾರಂಟಿ ವಾರಂಟಿ ಇರ್ತಿತ್ತು. ಹರಿವಂಶ ಹೇಳಿದ್ರೆ ಮಕ್ಕಳಾಗಲೇಬೇಕು, ಆಗದೆ ಹೋದರೆ ನಮ್ಮ ಬಾಬು ಜೊತೆಗೆ ಬಂದವರೆಲ್ಲ ಚಾರ್ಜು, ತಿಂದಿದ್ದ ತಿಂಡಿ, ಪುರಾಣ ಹೇಳಿದ ಆಚಾರ ಕೊಟ್ಟಿದ್ದ ದಕ್ಷಿಣೆ, ಸೀರೆ ಪಂಚೆ ಎಲ್ಲ ವಾಪಸ್ ಕೊಡಬೇಕು. ವಾರಂಟಿ ಗ್ಯಾರಂಟಿ ಹಿಂದಕ್ಕೆಲ್ಲ ಪುರೋಹಿತರು ಯಜ್ಞ ಮಾಡಿಸಿರಿ. ಇವು ಗ್ಯಾರಂಟಿ ಮಕ್ಕಳಾಗೇ ಆಗತ್ತೆ, ನಮಗೆ ಹೆದರಿಕೆ ಇಲ್ಲ, ನಾವು ಹೆದರ್ಕೊಂಡೇ ಆಶೀರ್ವಾದ ಮಾಡೋಣ ದಂಪತಿಗಳಿಗೆ, ಒಳ್ಳೆ ಮಕ್ಕಳಾಗಲಿ ಅಂಥೇಳಿ. ಅವಾಗ ಯಜ್ಞವನ್ನು ಮಾಡಿಸಿದಾಗ, ಆ ಮಿತ್ರಾವರಣರ ಯಜ್ಞವನ್ನು ಮಾಡಿಸಿದಾಗ ಅಲ್ಲಿ ಏನಾಗತ್ತೆ, ಆ ಗಂಡು ಮಗ ಆಗಬೇಕು ಅಂತ ವಸಿಷ್ಠರಿಗೆ ಹೇಳಿರ್ತಾನೆ. ಹಾಗೆ ಹೋಮದಲ್ಲಿ ವಸಿಷ್ಠರು ಹೇಳಿದಂತೆ ಹಾಗೆ ಹೋಮವನ್ನು ಮಾಡ್ತಾರೆ. ಆದರೆ ಹೆಣ್ಣು ಮಗು ಹುಟ್ಟಿಬಿಡುತ್ತೆ. ಆಯಿತು ಬಿಡು, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅದಕ್ಕೆ ಇಲಾ ಅಂತ ನಾಮಕರಣ ಮಾಡ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಆ ಜಾಗಕ್ಕೆ ವಸಿಷ್ಠರು ಬರ್ತಾರೆ. ಸ್ವಾಮಿ, ನಿಮ್ಮ ಮಂತ್ರದ ಬಲಕ್ಕೆ ಯಾವತ್ತೂ ಹಿನ್ನಡೆ ಇಲ್ಲ, ನಿಮ್ಮ ಮಾತಿಗೆ ಹಿನ್ನಡೆ ಇಲ್ಲ, ಗಂಡು ಮಗ ಆಗಬೇಕಾಗಿತ್ತು, ಯಾಕೆ ಹೆಣ್ಣು ಮಗು ಆಯಿತು ಅಂತ ಕೇಳ್ತಾನೆ. ಅದಕ್ಕೆ ವಸಿಷ್ಠರು ಜ್ಞಾನ ದೃಷ್ಟಿಯಿಂದ ವಿಚಾರ ಮಾಡಿದಾಗ, ರಾಜ, ಇದು ನಿನ್ನ ಮನೆಯಲ್ಲಾದ ಆಪತ್ತು ಅಂತ ಹೇಳ್ತಾರೆ. ಏನು ಆಪತ್ತಾಗಿತ್ತು ಅಂದರೆ, ಆ ವೈವಸ್ವತ ಮನುವಿನ ಶ್ರದ್ಧಾದೇವಿ ಎಂಬತಕ್ಕಂಥವಳು ತಾನೇನು ಮಾಡಿರ್ತಾಳೆ, ಪುರೋಹಿತರನ್ನು ಕರೆದು ಲಂಚ ಕೊಡ್ತಾಳೆ. ಪುರೋಹಿತರಿಗೆ ಪುರಾಣದ ಆಚಾರ್ಯ ಯಾರು ಲಂಚ ಕೊಡ್ತಾರಾ? ಕೊಡಬೇಕಾದ ಸಂಭಾವನೆ ಕೊಟ್ಟರೆ ಸಾಕಾಗಿರುತ್ತೆ. ಯಾಕೆಂದರೆ ಬೇಕಾದ ಜನ ಕೊಡ್ತೀವಿ ನಾವು. ವಾಲ್ಗದವರಿಗೆ 20,000 ಕೊಡ್ತೀವಿ, ಆರ್ಕೆಸ್ಟ್ರಾ ಇಡಿಸ್ತೀವಿ, ಐಸಿ ಇಡಿಸ್ತೀವಿ, ಆ ಪಾನಿಪುರಿ ಇಡಿಸ್ತೀವಿ, ಏನು 7-8
ಡಬ್ಬ ಅಂಗಡಿಗಳನ್ನು ಮದುವೆ ಅಂಗಡಿಲಿಟ್ಟು ಮದುವೆನಲ್ಲಿ ಮಾಡಿಸ್ತೀವಿ. ಪುರೋಹಿತರಿಗೆ ಮಾತ್ರ ಇಂಥ ಚಾಲು ಸ್ವಾಮಿ, ಚಾಲ ಅಂತ ಕೇಳಲ್ಲ, ಚಾಲು ಸ್ವಾಮಿ ನೀವೇ ಡಿಸೈಡ್ ಮಾಡಿಬಿಡ್ತಾರೆ. ಅದಕ್ಕೆ ಪುರೋಹಿತರ ಕಾಲದಲ್ಲಿ ದಕ್ಷಿಣೆಗೆ ಹೆಂಡತಿ ಕರೆದು ಹೇಳ್ತಾಳೆ, ಸ್ವಾಮಿ ಗಂಡು ಮಕ್ಕಳು ಬೇಡ ನನಗೆ, ಹೆಣ್ಣು ಮಗುವೇ ಬೇಕು. ಯಾಕೆಂದರೆ ಗಂಡು ಮಕ್ಕಳು ಕೇವಲ ಆಸ್ತಿಗಾಗಿ ಜಗಳ ಆಡ್ತಾರೆ, ಹೆಣ್ಣು ಮಕ್ಕಳಾದರೆ ಕಣ್ಣೀರಾದರೂ ಹಾಕ್ತಾರೆ ನಮ್ಮ ಪರವಾಗಿ. ಆದ್ದರಿಂದ ಗಂಡು ಬೇಡ, ಹೆಣ್ಣು ಬೇಕು ಅಂತ ಲಂಚ ಕೊಡ್ತಾಳೆ, ದಕ್ಷಿಣೆ ಕೊಡ್ತಾಳೆ. ಆ ಪ್ರಭಾವದಿಂದ ಯಜ್ಞದಲ್ಲಿ ಒಬ್ಬ ಮಂತ್ರ ಹೇಳೋನು ಅಂತಿರ್ತಾನೆ, ಹೋತೃ ಅಂತ ಅವನ ಹೆಸರು. ಅವನು ಕರೀತಾನೆ, ದೇವತೆಗಳನ್ನು ಕರೆಯೋನವನು. ಅವನು ಕರೆದಾಗ ಹೆಣ್ಣು ಮಗು ಹುಟ್ಟುವ ಮಂತ್ರವನ್ನು ಹೇಳಿಬಿಡ್ತಾನೆ. ಇದು ವಸಿಷ್ಠರ ಜ್ಞಾನಕ್ಕೆ ಬರಲ್ಲ. ಬರದೇ ಇದ್ದಾಗ ಹೆಣ್ಣು ಮಗು ಹುಟ್ಟುತ್ತೆ. ವಸಿಷ್ಠರು ಅಂತಾರೆ, ಮೇಯಿನ ದಕ್ಷಿಣೆ ತೊಗೊಂಡಿದ್ದಾನೆ, ಆದ್ದರಿಂದ ಗಂಡು ಮಾಡಿಕೊಡ್ತೀನಿ ಅಂತಾರೆ. ವಾಟ್ ಎ ಚಾಲೆಂಜ್. ಅದು ಹೆಣ್ಣಾಗಿದ್ದಾಳೆ, ಅದನ್ನು ಗಂಡು ಮಾಡ್ತಾರೆ. ಗಂಡು ಮಾಡಿ ಅವನಿಗೆ ಪುನಃ ನಾಮಕರಣ ಮಾಡ್ತಾರೆ. ಸುದ್ಯುಮ್ನ ಅಂತ ಅವನಿಗೆ ನಾಮಕರಣ ಮಾಡ್ತಾರೆ. ಆ ಸುದ್ಯುಮ್ನ ಬೆಳೆದು ದಿನದಿನಕ್ಕೆ ಹೆಣ್ಣಾದವನು ಗಂಡಾದ, ಬೆಳೀತಾ ಇದ್ದಾನೆ. ಗಂಡಸರು ರಾಜನ ಮನೆಯಲ್ಲಿ ಬೇಟೆಗೆ ಹೋಗುವುದು ಸಹಜ. ಇಲಾವೃತ ಖಂಡ ಅಂತ ಒಂದು ಜಾಗ, ಅದು ಪಾರ್ವತೀ ದೇವಿಯ ಮತ್ತು ರುದ್ರದೇವರ ಪರ್ಸನಲ್ ಜಾಗ. ನಮ್ಮ ಪಾರ್ವತಿ ಕೈಲಾಸದಲ್ಲಿದ್ದಾಗ ತುಂಬ ಜನ ಮನೆಗೆ ಬರೋರು, ಗಂಡ ಹೆಂಡತಿಗೆ ಪ್ರೈವೇಸಿನೇ ಇಲ್ಲ. ಪಾರ್ವತಿಯಿಂದ ಇದೇನ್ರಿ ಹೀಗೆ ಬರೋದು, ಓಂ ನಮ ಶಿವಾಯ, ಆರಾರ ಮಹಾದೇವ್ 24 ಗಂಟೆ ಕಿರ್ಚ್ತಾ ಇದ್ದರೆ ಇದು ಏನು ಮನೆಯಲ್ಲಿ ಪ್ರೈವೇಸಿ ಇಲ್ಲ, ಅಕ್ಕಿ ಇಲ್ಲ, ಬೇಳೆ ಇಲ್ಲ, ತೆಂಗಿನಕಾಯಿ ಇಲ್ಲ, ಬೆಲ್ಲ ಇಲ್ಲ, ಹೇಳಬೇಕು ಬೇಡ, ಏನೂ ಇಲ್ಲಂಗೆ ಆಗೋಗಿದೆ, ಏನು ಮಾಡಲಿ ಇಂಥ ಪಾರ್ವತಿ ಅಂದಾಗ ಎಲ್ಲಿಗೆ ಹೋಗೋಣ ಅಂತ ಕೇಳ್ತಾಳೆ. ಎಲ್ಲರೂ ಜಾಗ ಹುಡುಕ್ರಿ ಅಂತ. ಆವಾಗ ಕಾಶಿಯನ್ನು ಹುಡುಕ್ತಾರೆ. ಅವಿಮುಕ್ತ ಕ್ಷೇತ್ರ ಅಂತ ತುಂಬ ದೊಡ್ಡ ಕಥೆ ಇದೆ, ಇಲ್ಲಿ ಸಂದರ್ಭಕ್ಕೆ ಬೇಡ. ದಿವೋದಾಸ ಅಂತ ಒಬ್ಬ ರಾಜ ಇರ್ತಾನೆ. ಆ ದಿವೋದಾಸ ಎಂಬುವ ರಾಜನಿಗೆ ಮಕ್ಕಳಾಗಿರಲ್ಲ. ಅವನ ಹಜಾಮರವನು ಇರ್ತಾನೆ. ಹಜಾಮರವನು ಅವನ ಸ್ವಪ್ನದಲ್ಲಿ ರುದ್ರದೇವರ ಒಬ್ಬ ಗಣಾಧಿಪತಿ, ಗಣದ ಒಡೆಯ, ಅವನು ಬಂದು ಹೇಳ್ತಾನೆ, ನನಗೊಂದು ದೇವಸ್ಥಾನ ಕಟ್ಟಿಸು, ನಾನು ನಿನಗೆ ಮಕ್ಕಳಾಗುವಂತೆ ಮಾಡ್ತೀನಿ. ಇವತ್ತು ಕಾಶಿಲಿ ನೀವು ನೋಡಿ ಬರ್ತೀರಿ, ಕತೆ ನಿಮಗೆ ಗೊತ್ತಿಲ್ಲ. ಅಲ್ಲಿ ಆ ಗಣಾಧಿಪತಿಯ ಒಂದು ನಿಕುಂಭ ಅಂಬತಕ್ಕಂಥವನು ಒಂದು ದೇವಸ್ಥಾನ, ಆ ದೇವಸ್ಥಾನ ಕಟ್ಟಿಸ್ತಾನೆ. ಇವನಿಗೆ ಮಕ್ಕಳಾಗತ್ತೆ, ದುಡ್ಡು ಬಂದುಬಿಡುತ್ತೆ. ಇದು ಕೆಲವರ ಜೊತೆಗೆ ಮನಸ್ಸು ಬಿಚ್ಚಿ ಮಾತಾಡ್ಬಿಡ್ತೀವಿ. ಎಲ್ಲೆಲ್ಲಿ ಮಾತಾಡ್ತೀವಿ ಅಂದರೆ, ಒಂದು ಪಾತ್ರೆ ತೊಳೆಯೋಳ ಹತ್ರ, ಇನ್ನೊಂದು ಡ್ರೈವರ್ ಹತ್ರ, ಇನ್ನೊಂದು ಹಜಾಮನ ಹತ್ರ. ಅವ್ನ ತಲೆ ಮೇಲೆ ಕೈ ಇಟ್ಬಿಟ್ರೆ ಹಜಾಮ ಬಾಯಲ್ಲಿ ಮಂತ್ರ ಬರ್ತಿರುತ್ತೆ. ಅವ್ನು ಕೇಳ್ತಾ ಇರ್ತಾನೆ, ಏನು ಸಾರ್ ಎಕ್ಕಡೆ ಪೋಯಿಂಟ್ರಿ ಎಪ್ಪಡು ಚಿಂಟ್ರಿ. ಅವ್ನ ತಲೆ ಮೇಲೆ ಕೈ ಆಡಿಸ್ತಾ ಇದ್ರೆ ಎಲ್ಲ ಹಿಪ್ನಟೈಸ್ ಆಗಿಬಿಡ್ತಾನೆ, ಎಲ್ಲ ಹೇಳ್ತಾನೆ. ಆ ಹಜಾಮರವನು ಬಂದು ಇವನಿಗೆ ಹೇಳ್ತಾನೆ, ಸ್ವಾಮಿ ನಂಗೆ ಮಕ್ಕಳಾಯಿತು, ಸಂಪತ್ತು ಬಂತು, ಹಾಗಾಯಿತು ಹೀಗಾಯಿತು. ಯಾವುದರಿಂದ ಬಂತು? ಈ ಥರ ದೇವಸ್ಥಾನ, ಒಂದು ದೇವರನ್ನ ಆರಾಧನೆ ಮಾಡಿ, ಹಾಗ ನಾನು ದೇವಸ್ಥಾನ ಕಟ್ಟಿಸ್ತೀನಿ, ನನಗೂ ಮಕ್ಕಳಾಗಬೇಕು ಅಂತಾನೆ. ದೇವಸ್ಥಾನ ಮಾಡಿಸ್ತಾನೆ, ಆ ಮಕ್ಕಳಾಗೋದಿಲ್ಲ. ಮಕ್ಕಳಾಗದೇ ಇದ್ದಾಗ ಅವನಿಗೆ ಸಿಟ್ಟು ಬರುತ್ತೆ, ಆ ದೇವಸ್ಥಾನ ಒಡೆಸಿಬಿಡ್ತಾನೆ. ರುದ್ರದೇವರಿಗೆ ಸಿಟ್ಟು ಬರುತ್ತೆ, ಆ ಗಣಾಧಿಪತಿಗೆ ಸಿಟ್ಟು ಬರುತ್ತೆ. ಗಣಾಧಿಪತಿಗೆ ಮತ್ತು ಗಣೇಶ ಅಲ್ಲ, ಗಣಗಳು ಅಂತ. ಹೊಡೆದಾಕಿದ್ದಕ್ಕೆ ಅವನು ಹೇಳಿದ, ನಾನು ಮಕ್ಕಳು ಕೊಡಬೇಕು ಅಂತಿದ್ದೆ, ನೀನು ನಾನು ದೇವಸ್ಥಾನ ಹೊಡೆದಾಕಿದ್ದರಿಂದ ಕೊಡಲ್ಲ, ನಿನ್ನ ಊರೆಲ್ಲ ಬೆಂಕಿ ಬಿದ್ದು ಹೋಗಲಿ ಅಂತ ಅವನಿದ್ದ ಜಾಗಕ್ಕೆಲ್ಲ ಬೆಂಕಿ ಬೀಳಿಸ್ತಾರೆ. ಊರು ಖಾಲಿ ಆಗುತ್ತೆ. ಆವಾಗ ಪಾರ್ವತಿ ಪರಮೇಶ್ವರ ಬರ್ತಾರೆ. ಯಾವಾಗ ಪಾರ್ವತಿ ಪರಮೇಶ್ವರ ಕಾಶಿಗೆ ಬರ್ತಾರೆ, ಸಾಯೋರು ಬರೋಕ್ಕೆ ಜಾಸ್ತಿ ಆಗೋಯ್ತು. ಯಾರ್ಯಾರು ಸಾಯಬೇಕು ಅಂತಿದ್ದಾರೆ ಅವರೆಲ್ಲ ಕಾಶಿಗೆ ಬರೋದು ಜಾಸ್ತಿ. ಅದಕ್ಕೆ ದಿನ ಬೆಳಗಾಗಿದ್ದ ಕೂಡಲೇ ಒಂದು ಮಂತ್ರ ಹೇಳ್ತೀವಿ, ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿಬ್ರುವಾಣ ಸತತಂ ಕಾಶೀವಾಸ ಫಲಂ ಲಭೇತ್ ಅಂತ. ಕಾಶ್ಯಾಂತು ಮರಣಾನ್ಮುಕ್ತಿ ಅಂತ. ಕಾಶಿಯಲ್ಲಿ ಮರಣ ಆದರೆ ಏನು ಲಾಭ ಅಂದರೆ, ದೇವರು ರುದ್ರದೇವರು ಬಂದು ಕಿವಿಯಲ್ಲಿ ರಾಮತಾರಕ ಮಂತ್ರವನ್ನು ಹೇಳ್ತಾರಂತೆ. ಇಲ್ಲಾಂದ್ರೆ ನಾವು ಸಾಯುವಾಗ ಮಕ್ಕಳು ಬರ್ತಾರೋ, ಡಾಕ್ಟ್ರ್ ಬರ್ತಾರೋ, ನರಸಮ್ಮ ಬರ್ತಾಳೋ, ನಾವು ಲಾಸ್ಟ್ ದರ್ಶನ ಮಾಡೋದು ನರಸಮ್ಮನ್ನೇ. ಯಾಕೆಂದರೆ ಮಗ ಫಾರಿನಿಂದ ಬಂದಿರಲ್ಲ, ಮಗಳು ಬರೋಕ್ಕಾಗಲ್ಲ, ಅವಳು ಫಾರಿನಲ್ಲಿ, ಯಾರೂ ಬರಲ್ಲ. ಕೊನೆಗೆ ಯಾರು ನೋಡ್ತೀವಪ್ಪ ಅಂದ್ರೆ ನರಸಮ್ಮನ್ನೇ. ಆಸ್ಪತ್ರೆಯಲ್ಲೇ ಹುಟ್ಟಿರ್ತೀವಿ, ಆದ್ದರಿಂದ ಆಸ್ಪತ್ರೆಯಲ್ಲೇ ಸಾಯ್ತೀವಿ. ಆಸ್ಪತ್ರೆಯಲ್ಲಿ ಹುಟ್ಟಿದಾಗ ನರಸಮ್ಮನ್ನೇ ನೋಡಿರ್ತೀವಿ. ಫಸ್ಟು ದರ್ಶನ ನರಸಮ್ಮ, ಲಾಸ್ಟ್ ದರ್ಶನ ನರಸಮ್ಮನೇ. ಅದಕ್ಕೆ ಕಾಶಿಯಲ್ಲಿ ಸತ್ತರೆ ದಿನ ಬೆಳಗಾಗಿದ್ದು ಹೇಳಬೇಕಂತೆ, ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ, ನಾ ಕಾಶಿಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ ಅಂತ ಹೇಳಬೇಕಂತೆ. ಹೇಳೋಕ್ಕೇನು ಕಷ್ಟಪಡಬೇಕು? ಹೇಳೋದಪ್ಪ, ಕಾಶಿಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ, ಸಾಯ್ತೀನಿ ಅಂತೇನಿಲ್ಲ, ಅಲ್ಲೇ ಹೋಗ್ತೀನಿ, ಅಲ್ಲೇ ಇರ್ತೀನಿ ಅಂತ. ರುದ್ರದೇವರಿಗೆ ಏನಾಯಿತು ಅಂದರೆ, ಸಾಯುವವರ ಕಿವಿಯಲ್ಲಿ ರಾಮತಾರಕ ಮಂತ್ರ. ಡಾಕ್ಟ್ರ್ ಗಂಡನ ಮದುವೆ ಆದರೆ ಅವನ ಸಂಸಾರಕ್ಕೆ ಲಾಯಕ್ಕಾಗೋದಿಲ್ಲ. ಯಾವಾಗ ಎದ್ದು ಹೋಗ್ತಾನೋ, ಯಾವಾಗ ಫೋನ್ ಬರುತ್ತೋ ಏನೋ ಗೊತ್ತಿಲ್ಲ. ಪಾರ್ವತಿಯಲ್ಲೂ ಇಲ್ಲೂ ಪ್ರೈವೇಸಿ ಕಡಿಮೆ ಆಗೋಯ್ತು. ರಾಮ್ ನಾಮ್ ಸತ್ಯ ಹೈ, ರಾಮ್ ನಾಮ್ ಸತ್ಯ ಹೈ ಅಂತ ಕಿರಿಸ್ತಲೇ ಇರ್ತಾರೆ ಇಲ್ಲಿ ಕಾಶಿಯಲ್ಲಿ. ಆದ್ದರಿಂದ ಇದು ಬೇಡ ಅಂದ್ಲು. ಆವಾಗ ರುದ್ರದೇವರು ಇನ್ನೊಂದು ಜಾಗ ಹುಡುಕ್ತಾರೆ, ಶ್ರೇಷ್ಠವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಜಾಗ. ಆ ಜಾಗದಲ್ಲಿ ಪಾರ್ವತಿ ಪರಮೇಶ್ವರು ಆ ಜಾಗದಲ್ಲಿ ಇರ್ತಾರವರು.
ಆ ಜಾಗದಲ್ಲಿ ಭದ್ರಾಶ್ವ, ಕೇತುಮಾಲ, ಕಿಂಪುರುಷ ಇವೇ ಖಂಡಗಳೆಲ್ಲ ಇದ್ದಾವೆ. ಅದರಲ್ಲಿ ಒಂದು ಖಂಡದಲ್ಲಿ ರುದ್ರದೇವರು ವಾಸ ಮಾಡ್ತಾರೆ. ಆ ಖಂಡದಲ್ಲಿ ವಾಸ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಅನೌನ್ಸ್ಮೆಂಟ್ ಇಲ್ಲ. ಅಲ್ಲಿಗೆ ಯಾರು ಬಂದರೂ ಸಹಿತ ಹೆಣ್ಣಾಗಿಬಿಡಬೇಕು. ಅದು ಬೋರ್ಡ್ ಹಾಕಿಲ್ಲ, ಏನು ಹಾಕಿಲ್ಲ. ಇದೆಲ್ಲ ಪುರಾಣದಲ್ಲಿ ಇರ್ತವೆ. ಇದೇನ್ರಿ ನೋಡಿದ ಮಾತ್ರಕ್ಕೆ ಹೆಣ್ಣಾಗೋದು, ನೋಡಿದ ಮಾತ್ರಕ್ಕೆ ಗರ್ಭಧಾರಣೆ ಮಾಡೋದು, ಇವೆಲ್ಲ ನಮ್ಮ ಪುರಾಣದಲ್ಲಿದೆ. ನೋಡಿ ಮಕ್ಕಳಾಗಲಿ ಅಂದ್ರೆ ಮಕ್ಕಳಾಗುತ್ತಾರೆ, ನಮಗೆ ಗೊತ್ತಿಲ್ಲ. ಮುಟ್ಟಿದರೆ ಮಕ್ಕಳಾಗುತ್ತಾರೆ, ಸಂಕಲ್ಪದಿಂದ ಮಕ್ಕಳತಾ, ದರ್ಶನ, ಸ್ಪರ್ಶಾತ್, ಸಂಪರ್ಕಾತ್ ಎಲ್ಲದರಿಂದ ಮಕ್ಕಳಾಗೋದುಂಟು ನಮಗೆ. ಇವಾಗ ಕೊನೆ ಮಕ್ಕಳಾಗುವ ಪದ್ಧತಿ ಸ್ತ್ರೀ ಪುರುಷರ ಮೇಳನದಿಂದ ಮಕ್ಕಳಾಗುವ ಪದ್ಧತಿ, ಇದು ಕೊನೆಯ ಪದ್ಧತಿ. ಅಲ್ಲಿ ನಮ್ಮ ಈ ಸುದ್ಯುಮ್ನ ಬೇಟೆಯಾಡ್ತಾ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದಾಗ ಅವನಿಗೆ ಗೊತ್ತಿಲ್ಲದೆ ಹೆಣ್ಣಾಗಿ ಬಿಡ್ತಾನೆ. ಕೈ ತುಂಬ ಬಳೆ, ತಲೆಯಲ್ಲಿ ಕೂದಲು, ಜಡೆ, ಹೂವು ಮುಡ್ಕೊಂಡಿದ್ದಾನೆ. ಕುದುರೆಯೂ ಹೆಣ್ಣಾಗಿ ಬಿಡ್ತು. ಬಂದವರೆಲ್ಲ ಹೆಣ್ಣಾಗಿಬಿಟ್ರು. ಇದನ್ನು ನೋಡಿದ ಅವನಿಗೆ ಬೇಜಾರಾಯಿತು. ವಸಿಷ್ಠರನ್ನು ಸ್ಮರಣೆ ಮಾಡಿದ. ವಸಿಷ್ಠರನ್ನು ಸ್ಮರಣೆ ಮಾಡಿ ಬಂದರು ವಸಿಷ್ಠರು. ಸ್ವಾಮಿ, ಹೀಗೆ ಹೆಣ್ಣಾಗಿದ್ದೀನಿ, ಇದು ಏನಯ್ಯ ಇದು? ಹೆಣ್ಣಾಗಿದ್ದನ್ನು ಗಂಡು ಮಾಡಿದೆ, ಗಂಡಾದದ್ದು ಮತ್ತೆ ಹೆಣ್ಣಾಗಿದೆಯಾ ಅಂತ. ಅವಾಗ ರುದ್ರದೇವರನ್ನ ಹೋಗಿ ಕೇಳ್ತಾರೆ, ಸ್ವಾಮಿ ದಯಮಾಡಿ ಇದೊಂದು ಬಾರಿ ಇದನ್ನು ಗಂಡು ಮಾಡಿಕೊಡ್ರಿ ಅಂತ. ರುದ್ರದೇವರಂತಾರೆ, ಶಿವ ಅಂತಾನೆ, ನನ್ನ ಹೆಂಡತಿಗೋಸ್ಕರವಾಗಿ ವರ ಕೊಟ್ಟ ಜಾಗ ಇದು. ಇಲ್ಲಿ ನಾನೇನಾದರೂ ಸಹಿತ ಈ ಹುಡುಗನನ್ನು ಮತ್ತೆ ಗಂಡು ಮಾಡಿದೆ ಅಂದರೆ ಪಾರ್ವತಿಗೆ ಸಿಟ್ಟು ಬರುತ್ತೆ. ಬರಲಿಲ್ಲ ಅಂದರೆ ನೀವು ಬಿಲ್ಪತ್ರೆ, ನೀರು, ಅಭಿಷೇಕ ಮಾಡೋದಿಲ್ಲ. ಆದ್ದರಿಂದ ಇಬ್ಬರಿಗೂ ಬೇಜಾರಾಗಬಾರ್ದು, ಕಾಜಿ ನ್ಯಾಯ ಮಾಡ್ತೀನಿ ಅಂತ. ಮಾಸಮೇ ಕಂಪು ಮಾನಸ್ತ್ರೀ ಅಂತ, 1 ತಿಂಗಳು ಗಂಡಸು 1 ತಿಂಗಳು ಹೆಂಗಸು ಅಂತ. ಹೇಗಿರ್ಬೋದು ಇಮ್ಯಾಜಿನ್ ಮಾಡಿಕೊಳ್ಳ್ರಿ. ಆ ರಾಜನ ವಂಶದವರೆಲ್ಲ ಅಂದರು, ಜನ ಅಂದರು, ಪ್ರಜೆಗಳಂದರು. 1 ತಿಂಗಳು ತಮ್ಮಿಗೆ ಥಾಲಿ ಹಿಡ್ಕೊಂಡು, ಚಾಪೆ ಹಿಡ್ಕೊಂಡು ಮೂಲೆಯಲ್ಲಿ ಕೂತ್ಕೋತಾನೆ. ಇದ್ದಕ್ಕಿದ್ದಾಗೆ ರಾಜ್ಯ ಆಳ್ತಾನೆ. ಈ ಗಂಡು ಬೇಡ, ಈ ರಾಜ್ಯ ಬೇಡ ಅಂತಂದಾಗ ಆಗ ಇಕ್ಷ್ವಾಕು ಕ್ಷುವತೋ ಮನೋಹ ಅಂತ ಹೀಗೆಲ್ಲ ಆ ವಂಶ ಬೆಳೆಯುತ್ತೆ. ಆ ಸುದ್ಯುಮ್ನ ಅಂಬತಕ್ಕಂಥವನು ಹೆಣ್ಣಾದಾಗ ಇಲ ಅಂತ. ಆ ಇಲೆ ಆದಾಗ ನಮ್ಮ ಚಂದ್ರ ಮತ್ತು ಬೃಹಸ್ಪತ್ಯಾಚಾರ್ಯ ಇವರಿಬ್ಬರ ಪೈಕಿ ಮಡದಿಯಾದವಳು ತಾರೆ. ಚಂದ್ರನ ಬೃಹಸ್ಪತ್ಯಾಚಾರ ಮಡದಿ ತಾರೆ. ತಾರೆಯನ್ನು ಚಂದ್ರ ಅಪಹರಣ ಮಾಡಿ ಅವಳಲ್ಲೊಂದು ಮಗನ ಪಡಿತಾನೆ, ಬುಧ ಅಂತ. ಆ ಬುಧನ ಮಗ, ಬುಧ ಏನಿದ್ದಾನೆ ಚಂದ್ರನ ಮಗ ಬುಧ, ಆ ಬುಧ ಈ ಇಲೆಯನ್ನು ಮದುವೆ ಆಗುತ್ತಾನೆ. ಇಲೆಯನ್ನು ಮದುವೆ ಆದಾಗ ಅಲ್ಲಿ ಹುಟ್ಟಿದವನೇ ಪುರೂರವ ಅಂತ. ಆ ವಂಶದಲ್ಲೇ ಕೃಷ್ಣ ಪರಮಾತ್ಮ ಬರ್ತಾನೆ. ಆ ಪುರೂರವ ರಾಜ, ಅವನ ರೂಪ ಲಾವಣ್ಯ ಸ್ವರ್ಗದಲ್ಲಿ ಹೇಳ್ತಿದ್ರಂತೆ. ಆ ರೂಪ, ಅವನ ಗುಣ ಸ್ವರ್ಗದಲ್ಲಿ ಗುಣಗಾನ ಮಾಡ್ತಾ ಇದ್ರಂತೆ. ಅಲ್ಲಿದ್ದ ಸ್ವರ್ಗದಲ್ಲಿದ್ದ ಊರ್ವಶಿ ತಾನಿದನ್ನು ಕೇಳ್ತಾಳೆ. ಇಂಥ ರೂಪವಂತ ಇದ್ದಾನೆ, ಈ ಗಂಡಿನ ಜೊತೆಗೆ ನಾನು ಇರಬೇಕು ಅಂತ ಊರ್ವಶಿ ಏನು ಮಾಡ್ತಾಳೆ, ತಾನು ಇಂದ್ರನಿಗೆ ಹೇಳಿ ನಾನು ಭೂಲೋಕಕ್ಕೆ ಹೋಗ್ತೀನಿ, ಪುರೂರವನ ಜೊತೆಗೆ ಸಂಸಾರ ಮಾಡ್ತೀನಿ ಅಂತ. ಇಂದ್ರನಿಗೆ ಬೇಜಾರಾಯಿತು. ಒಳ್ಳೆ 52 ಇಂಚಿನ ಟಿ ವಿ, ದೊಡ್ಡ ಟಿ ವಿ, ಅದಕ್ಕೆ ಯಾವುದು OTT ಫ್ರೀ ಇಲ್ಲ, ಯಾವ ಪಿಕ್ಚರ್ ನೋಡೋ ಹಾಗಿಲ್ಲ, ಸೆಟಾಪ್ ಬಾಕ್ಸ್ ಇಲ್ಲ, ಯೂಟ್ಯೂಬ್ ಕಲೆಕ್ಷನ್ ವೈಫೈ ಇಲ್ಲ, ಬರೀ ಟಿ ವಿ ಮನೇಲಿದ್ದರೆ ಅದೇನು ದೇವ್ರ ಪೆಟ್ಟಿಗೆನೇ ಅದು, ಪೂಜೆ ಮಾಡೋಕ್ಕೆ ನಿತ್ಯ. ಅದ್ರಲ್ಲಿ ಬರಬಾರ್ದದ್ದೆಲ್ಲ ಬರಬೇಕು, ನೋಡಬಾರ್ದೆಲ್ಲ ನೋಡಬೇಕು. ಅದರಲ್ಲಿ ಅದು ನೋಡಿದ್ರೆ ಅದಕ್ಕೆ ಟಿ ವಿ ಅಂದರೆ ಅದಕ್ಕೆ ಮರ್ಯಾದೆ. ಊರ್ವಶಿ ಇಲ್ಲದೆ ಇರುವಂಥ ಸ್ವರ್ಗ ಏನೂ ಸುಖ ಇಲ್ಲ ಅಂಥೇಳಿ ಕೊನೆಗೆ ಊರ್ವಶಿಗೆ ಹೇಳ್ತಾರೆ, ನೋಡು ನೀನು ಒಂದು ನಿಯಮ ಮಾಡ್ಕೊಂಡು ಹೋಗು ಭೂಲೋಕಕ್ಕೆ. ಆಯಿತು ಅಂತಾಳೆ. ಊರ್ವಶಿ ಪುರೂರವನ ಮನೆಗೆ ಬರ್ತಾಳೆ. ನಾನು ನಿನ್ನ ಬಯಸಿ ಬಂದಿದ್ದೀನಿ, ನಿನ್ನ ಜೊತೆಗಿರ್ತೀನಿ, ನನ್ನ 3 ನಿಯಮಗಳಿಗೆ ನೀನು ಭಂಗ ತರಬಾರದು. ಏನದು? ನನ್ನ 2 ಟಗರಿದೆ, ಈ ಟಗರನ್ನು ನೀ ಕಾಪಾಡಬೇಕು. ಏಕಾಂತದ ವಿನಃ ಬೇರೆ ಸಮಯದಲ್ಲಿ ನೀನು ನನಗೆ ಬಟ್ಟೆ ಇಲ್ಲದೆ ಕಾಣಿಸಬಾರದು, ನಗ್ನನಾಗಿ ಕಾಣಿಸಬಾರದು. 3ನೇದ್ದು, ನನಗೆ ತುಪ್ಪವಲ್ಲದೆ ಬೇರೆ ಆಹಾರ ಬೇಕಾಗಿಲ್ಲ ಅಂತ ಹೇಳ್ತಾಳೆ. ಬಹಳ ದಿವಸ ಊರ್ವಶಿ ಮತ್ತು ಪುರೂರವ ಬಹಳ ಸಂತೋಷ ಪಡ್ತಾರೆ. ಸಂತೋಷಪಟ್ಟ ಸಂದರ್ಭದಲ್ಲಿ ದೇವತೆಗಳು, ಗಂಧರ್ವರು ನೋಡ್ತಾರೆ, ಇವಳು ಬಹಳ ದಿವಸ ಭೂಮಿಯಲ್ಲಿ ಇರಬಾರದು ಅಂಥೇಳಿ ಏನು ಮಾಡ್ತಾರೆ, ಟಗರನ್ನು ಒಂದನ್ನು ಕದ್ಕೊಂಡು ಹೋಗ್ತಾರೆ. ಒಂದು ಟಗರನ್ನು ಕದ್ಕೊಂಡು ಹೋದ ತಕ್ಷಣ ಆ ಟಗರು ಕೂಗತ್ತೆ, ಅಂತ ಕೂಗತ್ತೆ. ಊರ್ವಶಿ ಅಂತಾಳೆ, ಪುರೂರವ ಟಗರನ್ನು ಕದ್ಕೊಂಡು ಹೋಗ್ತಾ ಇದ್ದಾರೆ ಗಂಧರ್ವರು, ಹೋಗು ಅಂತಾಳೆ. ಇನ್ನೊಂದಿದೆಯಲ್ಲ ಬಿಡು ಅಂತ ಮಲ್ಕೋತಾನೆ. ಇನ್ನೊಂದನ್ನು ಕದ್ಕೊಂಡು ಹೋದಾಗ ಆಗ ಊರ್ವಶಿ ಸಿಟ್ಟಾಗ್ತಾಳೆ. ಅವನು ಎದ್ದು ಹೋಗುವಾಗ ಮೈಮೇಲೆ ಬಟ್ಟೆ ಇದೆ ಅನ್ನೋದನ್ನು ಜ್ಞಾಪಕ ಇರೋದಿಲ್ಲ. ಆ ಮೈಮೇಲೆ ಬಟ್ಟೆ ಇಲ್ಲದೆ ಇರೋದನ್ನು ಊರ್ವಶಿಗೆ ತೋರಿಸಬೇಕು ಅಂತ ದೇವತೆಗಳೇನು ಮಾಡ್ತಾರೆ, ಒಂದು ಮಿಂಚನ್ನು ಸೃಷ್ಟಿ ಮಾಡ್ತಾರೆ. ಆ ಮಿಂಚನ್ನು ಸೃಷ್ಟಿ ಮಾಡಿದಾಗ ಪುರೂರವನ ದೇಹ ಆ ಮಿಂಚಿನಲ್ಲಿ ನಗ್ನ ದೇಹ ಅವನಿಗೆ ಕಾಣಿಸುತ್ತೆ. ಕಂಡಾಗ ಊರ್ವಶಿ ಅಂತಾಳೆ, ನನ್ನ ನಿಯಮಕ್ಕೆ ನೀ ಭಂಗ ತಂದೆ, ಆದ್ದರಿಂದ ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ
ಪುರೂರವನ್ನು ಬಿಟ್ಟು ಹೋಗ್ತಾಳೆ. ಮುಂದೆ ಎಷ್ಟೋ ವರ್ಷಗಳಿಗೆ ಪುರೂರವರ ಸಮಾಗಮ ಆಗತ್ತೆ. ಸಮಾಗಮ ಆದಾಗ ಊರ್ವಶಿ ಹೇಳ್ತಾಳೆ, ನಿನಗೊಂದು ಗಂಡು ಮಗನನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಆ ವಂಶದಲ್ಲಿ ಬಂದವರೇ ಮುಂದೆ ಆಯು, ಅಮಾವಸು, ವಿಶ್ವಾಯು, ಶ್ರುತಾಯು, ದೃಢಾಯು, ವನಾಯು, ಶತಾಯು ಅಂತ. ಆಯುರಾಜನಿಗೆ ಪ್ರಭಾ ಎಂಬತಕ್ಕಂಥ ಹೆಸರು. ಇದು ನಿಮಗೆ ಜ್ಞಾಪಕ ಇರಲ್ಲ. ಮತ್ತು ಕೊನೆ ದಿವಸ ಕ್ವಿಜ್ ಇಡ್ತೀವಿ ಅಂದರೆ ನಾಳೆನೇ ಟಿಕೆಟ್ ತೊಗೊಂಡು ವಾಪಸ್ ಹೋಗ್ಬಿಡ್ತೀರಿ ಆಮೇಲೆ ನೀವು. ಅದಕ್ಕೆ ಪುರಾಣದಲ್ಲಿ ರೀಕ್ಯಾಪಿಂಗ್ ಅಂತಾರಲ್ಲ, ನಾವೇ ಹೇಳೋದು ನಾವೇ ಜ್ಞಾಪಿಸೋದು. ಹಾಗಾಗಿ ಆಯುವಿನ ಮಡದಿ ಪ್ರಭೆ ಅಂತ. ಪ್ರಭೆಯ ಮತ್ತು ಆಯುವಿನ ಮಗನಾಗಿರ್ತಕ್ಕಂಥವ್ರು ನಹುಷ. ಆ ನಹುಷ ರಾಜನಿಗೆ ಆ ವಂಶದಲ್ಲಿ ಬಂದಿರತಕ್ಕಂಥವ್ರು ಅನೇಕ ಜನ ಮಕ್ಕಳು ಬರ್ತಾರೆ. ಆ ವಂಶದಲ್ಲಿ ಅಮಾವಾಸ್ಯೆ ಎಂಬತಕ್ಕಂಥವನು ಬರ್ತಾನೆ. ಅಲ್ಲಿಗೆ ಬಂದಾಗ ಅಮಾವಾಸ್ಯೆ ವಂಶದಲ್ಲಿ ಕುಶಿಕ ಎಂಬತಕ್ಕಂಥವ್ರು ಬರ್ತಾರೆ. ಕುಶಿಕ ಎಂಬತಕ್ಕಂಥವನಿಗೆ ಮಗನಾಗಿ ಗಾಧಿರಾಜ ಅಂತ ಬರ್ತಾನೆ. ಆ ಗಾಧಿರಾಜನೇ ವಿಶ್ವಾಮಿತ್ರ. ಆ ಗಾಧಿರಾಜನಿಗೆ ಮಗನಾಗಿ ವಿಶ್ವಾಮಿತ್ರ ಬರ್ತಾನೆ. ಆ ವಿಶ್ವಾಮಿತ್ರ ಬಂದ ಕಥೆ ಭಾಳ ಅದ್ಭುತವಾದ ಕಥೆ. ಬ್ರಾಹ್ಮಣರ ಕೊಡುವ ಪ್ರಸಾದಕ್ಕೆ ಎಷ್ಟು ಮಹಿಮೆ ಇರುತ್ತೆ ಅಂತ. ಅಂಥ ಬ್ರಾಹ್ಮಣರಾಗಿರ್ಬೇಕು. ಮತ್ತು ಯಾವುದೋ ಸಾಮಾನ್ಯ ದೇವಸ್ಥಾನದಲ್ಲಿ ತಟ್ಟೆ ಕಾಸಿಗೆ ಎಂಟಾಣೆ ಹಾಕಿದ್ರೆ ಗುರ್ರಂತ ನೋಡೋರಲ್ಲ. ರುಚೀಕರು ಎಂಬತಕ್ಕಂಥ ಋಷಿಗಳು. ಅವರಿಗೆ ಗಾಧಿರಾಜ ತನ್ನ ಮಗಳನ್ನು ಕೊಟ್ಟಿರ್ತಾನೆ, ಸತ್ಯವತಿ ಎಂಬತಕ್ಕಂಥವಳನ್ನು. ಕೊಟ್ಟಾಗ ಸತ್ಯವತಿಗೂ ಮಕ್ಕಳಾಗಿರಲ್ಲ, ನಮ್ಮ ರುಚೀಕರ ಹೆಂಡತಿಗೂ ಮಕ್ಕಳಾಗಿರಲ್ಲ. ಅತ್ತೆಗೆ ಮತ್ತು ಹೆಂಡತಿಗೆ ಮಕ್ಕಳಾಗಿರಲ್ಲ. ಮಕ್ಕಳಾಗದೇ ಇದ್ದಾಗ ರುಚೀಕರು ಏನು ಮಾಡ್ತಾರೆ, ಮಂತ್ರವನ್ನು ಅಭಿಮಂತ್ರಿಸಿ ಕೊಡ್ತಾರೆ. ಆ ಮಂತ್ರವನ್ನು ಅಭಿಮಂತ್ರಿಸಿ 2 ಚರುವನ್ನು ಇಡ್ತಾರೆ. ಚರು ಅಂದರೆ ಹೋಮದ್ರವ್ಯ. ಇದು ನಿಮ್ಮ ಅತ್ತೆಗೆ, ನಮ್ಮ ಅತ್ತೆಗೆ, ಇದು ನನ್ನ ಹೆಂಡತಿಗೆ ಅಂತ. ಈ ಅತ್ತೆ ಇದ್ದಾಳಲ್ಲ ಸತ್ಯವತಿ, ನಿಮ್ಮ ಯಜಮಾನರು ನಿನಗೆ ಒಳ್ಳೇದಿಟ್ಟಿರ್ತಾರೆ, ತುಂಬ ಚೆನ್ನಾಗಿ. ಈ ನಮ್ಮಲ್ಲಿ ನೀವೆಲ್ಲ ಪದ್ಧತಿ ಗೊತ್ತಿಲ್ಲ, ನಮ್ಮಲ್ಲೆಲ್ಲ ಮಂಗಳಕ್ಕೆ ಬರುವಾಗ ತೆಂಗಿನಕಾಯಿ ಜೊತೆಗೆ ಬರ್ತಾರೆ. ತೆಂಗಿನಕಾಯಿ ತೊಗೊಂಬರ್ತಾರೆ. ಕೆಲವರು 30 ರೂಪಾಯಿ ಕೊಟ್ಟು ತೆಂಗಿನಕಾಯಿ ತರ್ತಾರೆ, ಕೆಲವರು 10 ರೂಪಾಯಿಗೆ 2 ತೆಂಗಿನಕಾಯಿ ತಂದಿರ್ತಾರೆ. ಅವ್ರು ಹೋಗುವಾಗ ಏನು ಮಾಡ್ತಾರೆ, ಆಚಾರ್ಯ ಯಾವುದಾದ್ರು ತೆಂಗಿನಕಾಯಿ ಎತ್ಕೊಂಡು, ಅದಕ್ಕಾದು ಲಾವು ಉಂಡದಿ ಮಾದಿ, ಅದು ದಪ್ಪಗಿರೋದು ಅಗಲವಾಗಿರೋದು ನಮ್ಮದು ಹೊಂದಿಸ್ಕೊಂಡು ಹೋಗ್ತಾರೆ. ಅದು ನಾವು ತಂದಿದ್ದು ನಾವೇ ತೊಗೊಂಡು ಹೋಗಬೇಕೇ ಹೊರತು ಬೇರೊಬ್ಬರದ್ದು ಪ್ರಸಾದ ತೊಗೋಬಾರ್ದು ಅಂತ ಇದರಲ್ಲಿ ನಾವು ತಿಳ್ಕೋಬೇಕು. ಆವಾಗ ಸತ್ಯವತಿ ಏನು ಮಾಡ್ತಾಳೆ, ಮಗಳಿಗೆ ಕೊಟ್ಟಿದ್ದ ಚರುವನ್ನು ತಾನು ತಿಂತಾಳೆ, ತನಗೆ ಕೊಟ್ಟಿದ್ದ ಚರುವನ್ನು ಮಗಳಿಗೆ ಕೊಡ್ತಾಳೆ. ರುಚಿಕರು ತಪಸ್ಸಿಗೆ ಹೋದವರು ಬರ್ತಾರೆ, ಬಂದು ನೋಡ್ತಾರೆ, ಹೆಂಡತಿಯಲ್ಲಿ ಭಯಂಕರವಾದ ತೇಜಸ್ಸು, ಅತ್ತೆಯಲ್ಲಿ ಬಹಳ ಸೌಮ್ಯವಾದ ತೇಜಸ್ಸು. ಒಂದು ಕೇಳಿ ಗೊತ್ತಾಗತ್ತೆ ಅವರಿಗೆ, ನೋಡಿದ ಕೂಡಲೇ ಗೊತ್ತಾಗತ್ತೆ. ಚರು ವ್ಯತ್ಯಾಸ ಮಾಡಿಕೊಂಡ್ರ ಅಂತ ಕೇಳ್ತಾರೆ. ಹೌದು. ಹಾಗಾದ್ರೆ ನಿನ್ನ ಹೊಟ್ಟೆಯಲ್ಲಿ ಕ್ಷತ್ರಿಯ ಹುಡ್ತಾನೆ, ನಿಮ್ಮಮ್ಮನ ಹೊಟ್ಟೆಯಲ್ಲಿ ಬ್ರಾಹ್ಮಣ ಹುಡ್ತಾನೆ. ಅವಳು ಕ್ಷತ್ರಿಯಳು, ಇವಳು ಬ್ರಾಹ್ಮಣರು. ಬ್ರಾಹ್ಮಣರ ಮನೆಯಲ್ಲಿ ಕ್ಷತ್ರಿಯ, ಕ್ಷತ್ರಿಯರ ಮನೆಯಲ್ಲಿ ಬ್ರಾಹ್ಮಣರು. ಆವಾಗ ನಮ್ಮ ರುಚಿಕರ ಮಡದಿ ಅಂತಾಳೆ, ಸ್ವಾಮಿ ನಮ್ಮ ಮನೆಯಲ್ಲಿ ಕ್ಷತ್ರಿಯರು ಹುಟ್ಟಿದ್ರೆ, ಶೆಟ್ರ ಮನೆಯಲ್ಲಿ ಬ್ರಾಹ್ಮಣರು ಹುಟ್ಟುಬಿಟ್ರೆ ಗತಿ ಏನು? 1 ಪೈಸಾ ಸಂಪಾದನೆ ಮಾಡಲ್ಲ ಬ್ರಾಹ್ಮಣರು. ಏನು ಬಂದಿದ್ದೆಲ್ಲ ತುಪ್ಪದಲ್ಲಿ ಬೋಂಡ ಕರಿ ತಿಂದುಬಿಡು ಅಂತಾರೆ, ಇಲ್ಲ ದಾನ ಧರ್ಮ ಮಾಡಿಬಿಡ್ತಾರೆ. ಶೆಟ್ರ ಆದರೆ 10 వచ్చింది 11 రావాలి 15 కావాలి 20 కావాలి ಲಾಭ ಬರಲಿ ಅಂತ ಲೆಕ್ಕ ಹಾಕ್ತೀರಿ ನೀವು. ಬ್ರಾಹ್ಮಣರು ಏನು ಲೆಕ್ಕ ಹಾಕ್ತಾರೆ? ಇದೇನು ಲೆಕ್ಕ ಹಾಕಲ್ಲ. ನನಗೆ ಬೇಡ ಅಂತಾಳೆ ತಾಯಿ, ಇದು ಬೇಡ, ನನಗೆ ಬ್ರಾಹ್ಮಣ ಮಗನೇ ಹುಟ್ಟಬೇಕು, ಹಾಗೆ ಮಾಡ್ರಿ ಅಂತ. ಅದು ಸಾಧ್ಯ ಇಲ್ಲ. ನಿನ್ನ ಮಗ ಬ್ರಾಹ್ಮಣ ಹುಟ್ಟಿದರೂ ಮೊಮ್ಮಗ ಕ್ಷತ್ರಿಯನಾಗೇ ಆಗುತ್ತಾನೆ ಅಂತ ಹೇಳ್ತಾರೆ. ಆ ರುಚಿಕರ ಮಡದಿಯಲ್ಲಿ ಹುಟ್ಟಿದ್ದು ಮಗ, ಮೊದಲು ಹುಟ್ಟಿದವನು ಜಮದಗ್ನಿ. ಜಮದಗ್ನಿಗೆ ಮಗನಾಗಿ ಪರಶುರಾಮ ಹುಡ್ತಾನೆ. ಬ್ರಾಹ್ಮಣ ಹುಟ್ಟಿದರೂ ಮಾಡಿದ ಕೆಲಸ ಕ್ಷತ್ರಿಯರ ಕೆಲಸ. 21 ಬಾರಿ ಭೂಮಂಡಲವನ್ನು ತಿರುಗಿ ಎಲ್ಲ ದುಷ್ಟ ಕ್ಷತ್ರಿಯರ ಸಂಹಾರವನ್ನು ಮಾಡ್ತಾನೆ. ಇತ್ತ ಗಾಧಿರಾಜನ ಮನೆಯಲ್ಲಿ ಬಂದ ಆ ಏನು ಔಷಧ ಚರುವನ್ನು ತಿಂದಿರ್ತಾರೆ. ಹುಟ್ಟಿದವನು ಕ್ಷತ್ರಿಯನಾದರೂ ಕೂಡ ವಸಿಷ್ಠರ ತೇಜಸ್ಸನ್ನು ನೋಡ್ತಾನೆ. ಬ್ರಾಹ್ಮಣರ ತೇಜಸ್ಸು ಭಾರಿ ತೇಜಸ್ಸು. ವಸಿಷ್ಠರ ಮನೆಯಲ್ಲಿದ್ದ ಕಾಮಧೇನು, ಅದರ ಸಾಮರ್ಥ್ಯ, ಇದನ್ನೆಲ್ಲ ನೋಡಿ ಅದನ್ನು ಕದೀಬೇಕು ಅಂತ ಹೋಗ್ತಾನೆ ವಿಶ್ವಾಮಿತ್ರ. ಆಗಲ್ಲ. ಕೊನೆಗೆ ವಸಿಷ್ಠರು ತಮ್ಮ ಕೈ ಕೆಳಗೆ ಬಿದ್ದರೆ ನಿದ್ದೆ ಬರುತ್ತೆ ಅಂತ ಕೈ ಕೋಲು ಅಂತ ಇಟ್ಕೊಳ್ತಾರೆ. ಕೈಗೆ ಬ್ರಹ್ಮದಂಡ ಅಂತಾರೆ ಅದನ್ನು. ಆ ದಂಡವನ್ನು ತೆಗೆದು ಮುಂದಿಡ್ತಾರೆ. ವಿಶ್ವಾಮಿತ್ರ ಏನೇನು ಬಾಣಗಳನ್ನು ಬಿಡ್ತಾನೆ ಅದನ್ನೆಲ್ಲ ದಂಡ ತಿಂದು ಹಾಕಿಬಿಡುತ್ತೆ. ಆವಾಗ ವಿಶ್ವಾಮಿತ್ರ ಅಂತಾನೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಅಂತಾನೆ. ಆಚೆ ಇದೇನು ಕ್ಷತ್ರಿಯರು, ನಾವು ಬಾಣ ಬಿಡೋದೇನು, ಬಿಲ್ಲು ಬಿಡೋದೇನು, ಈ ಬ್ರಾಹ್ಮಣರ ಒಂದು ದಂಡಕ್ಕಿರುವ ಸಾಮರ್ಥ್ಯ ನನಗಿಲ್ಲ, ನಾನು ಬ್ರಾಹ್ಮಣ ಆಗಬೇಕು ಅಂತಾನೆ. ಇಸ್ಕಾನ್ನವರೆಲ್ಲ ಬ್ರಾಹ್ಮಣರಾಗ್ಬಿಟ್ಟಿರಲ್ಲ ಇವಾಗ ಇಸ್ಕಾನ್ನವ್ರಿಗೆಲ್ಲ ಬ್ರಾಹ್ಮಣರಾಗ್ಬಿಡ್ಬೇಕು ಅಂತ. ಜನ್ವಾರ ಹಾಕ್ಕೊಂಡವ್ರಿಗೆಲ್ಲ ಮೋಕ್ಷ ಅಂತ ಎಲ್ಲೂ ಹೇಳಿಲ್ಲ.
ಜನವಾರಕ್ಕೆ ಮೋಕ್ಷ ಆಗ್ಬೋದೇ ಹೊರತು ತೆಗೆದು ಬಿಸಾಕಿದರೆ ಜನವಾರ ಹಾಕ್ಕೊಂಡವರಿಗೆ ಮೋಕ್ಷ ಅಂತಿಲ್ಲ. ಮೋಕ್ಷ ಯಾರಿಗೆ? ವಿಷ್ಣು ಭಕ್ತರಿಗೆ, ಹರಿಭಕ್ತರಿಗೆ ಮೋಕ್ಷವೇ ಹೊರತು ಎಲ್ಲರಿಗೂ ಮೋಕ್ಷ ಅಲ್ಲ. ಇದು ಗೊತ್ತಿಲ್ಲ. ನಾವು ಜನವಾರ ಹಾಕ್ಕೊಂಡ್ಬಿಡ್ತೀವಿ, ನಮಗೂ ಮೋಕ್ಷ ಆಗಿಬಿಡುತ್ತೆ ಅಂತ ಪಾಪ ಇಸ್ಕಾನ್ನವ್ರು ತಿಳ್ಕೊಂಡು ನಾವೆಲ್ಲ ಹುಂಡಿ ಡಬ್ಬ ಮುಚ್ಚಿಡ್ತಿದ್ವಿ, ಗ್ಲಾಸಿನ ಡಬ್ಬ ಮಾಡಿ ನೋಡಿದವನು 10 ರೂಪಾಯಿ ತೆಗೆದವನು ನಾಚಿಕೆ ಆಗಬೇಕು. ಅದೆಲ್ಲ ದುಡ್ಡಿಗೆ ಭಾಳ ಬುದ್ಧಿವಂತಿಕೆ. ಇಸ್ಕಾನ್ನವ್ರಿಗೆ ದುಡ್ಡು ಸಂಪಾದನೆ ಮಾಡೋದರಲ್ಲಿ ಅವ್ರಿಗಿರೋಷ್ಟು ಬುದ್ಧಿವಂತಿಕೆ ಯಾರಿಗೂ ಇಲ್ಲ. ಹಾಗಾಗಿ ವಿಶ್ವಾಮಿತ್ರ ತಾನು ಬ್ರಹ್ಮರ್ಷಿ ಆಗಬೇಕು ಅಂದ್ರೆ 45-50 ಸಾವಿರ ವರ್ಷ ಕಷ್ಟಪಡ್ತಾನೆ. ಕಷ್ಟಪಟ್ಟು ತಾನು ಕೊನೆಗೆ ಶ್ರೇಷ್ಠವಾದ ಬ್ರಹ್ಮರ್ಷಿ. ಇವತ್ತೆಲ್ಲ ನಾವು ಜಪ ಮಾಡುವ ಗಾಯತ್ರಿ, ಆ ಗಾಯತ್ರಿಯನ್ನು ವಿಶ್ವಾಮಿತ್ರರು ಕಂಡು ಹಿಡಿದಿದ್ದಾರೆ. ಇವತ್ತು ಅದಕ್ಕೆ ಬೆಲೆಯೇ ಇಲ್ಲ. ಎಲ್ಲರ ರಿಂಗ್ ಟೋನು ಗಾಯತ್ರಿ ಮಂತ್ರ. ಹೊರಗಾದವರೆಲ್ಲ ಗಾಯತ್ರಿ ಮಂತ್ರದ ರಿಂಗ್ ಟೋನ್ ಇಟ್ಕೊಳ್ತಾರೆ. ಹೆಂಗಸರೆಲ್ಲ ಗಾಯತ್ರಿ ಮಂತ್ರ ಹೇಳ್ತಾರೆ. ಗರ್ಭ ಹಾಳಾಗಿ ಹೋಗುತ್ತೆ, ಮಕ್ಕಳು ಹಾಳಾಗಿ ಹೋಗಿಬಿಡ್ತಾರೆ, ಮನೆತನ ಹಾಳಾಗಿ ಹೋಗಿಬಿಡುತ್ತೆ. ಗಾಯತ್ರಿ ಮಂತ್ರವನ್ನು ಹೆಂಗಸರು ಕೇಳಲೇಬಾರದು. ಗಾಯತ್ರಿ ಮಂತ್ರ ಅಷ್ಟು ಗೌಪ್ಯವಾಗಿತ್ತು. ಯಾವನ ಬೀದಿಗೆ ಬಿಟ್ಟ ಅದನ್ನು, ಅಯೋಗ್ಯ. ಅದಕ್ಕೆ ಮಕ್ಕಳಿಗೆ ಗಾಯತ್ರಿಯನ್ನು ಹೇಳ್ಕೊಡುವಾಗ ತೊಡೆ ಮೇಲೆ ಕುಡಿಸಿಕೊಂಡು ಬಟ್ಟೆ ಹಾಕಿಕೊಂಡು ಗಂಟೆ ಬಾರಿಸ್ತಾ ಇರುವಾಗ ಮಗನಿಗೆ ಮಾತ್ರ ಕೇಳಿಸುವಂತೆ ಗಾಯತ್ರಿ ಮಂತ್ರದ ಉಪದೇಶ ಇತ್ತು. ಇವತ್ತು ಬೀದಿ ಪಾಲಾಗಿದೆ. ಎಲ್ಲ IT ಕಂಪನಿಗಳಲ್ಲಿ ಚಾಂಟಿಂಗ್ ಮಿಷನ್ನಲ್ಲಿ ಅದು ಒಂದು ಮಂತ್ರ, ಗಾಯತ್ರಿ ಮಂತ್ರ. ಯಾವುದು ಕೇಳಬಾರದೋ ಅದನ್ನು ಕೇಳಿದರೆ ಆಗಬಾರದೇ ಇದ್ದಾಗತ್ತೆ, ಮಾಡಬಾರದೇ ಇದ್ದದನ್ನು ಮಾಡಿದರೆ ಆಗಬಾರದೇ ಇದ್ದಾಗತ್ತೆ. ಅಂತಹ ಗಾಯತ್ರಿ ಮಂತ್ರದ ದ್ರಷ್ಟಾರರಾಗಿ ವಿಶ್ವಾಮಿತ್ರರು ಬಂದಿದ್ದಾರೆ ಆ ವಂಶದಲ್ಲಿ. ಇದಾದ ಮೇಲೆ ಆ ವಂಶದಲ್ಲಿ ಆಯುರಾಜನ ವಂಶದಲ್ಲಿ ಬಂದಿರತಕ್ಕಂಥವರೇ ನಹುಷ ಅಂತ, ಅವರ ಹೆಂಡತಿ ವಿರಜಾ ಅಂತ. ಅವಳ ಮಕ್ಕಳಾಗಿಬ್ಬರ ನಹುಷ ಮತ್ತು ವಿರಜೆಯ ಮಕ್ಕಳಾಗಿ ಯತಿ, ಯಯಾತಿ, ಸಂಯಾತಿ, ಅಯತಿ ಎಂಬತಕ್ಕಂಥ ಮಕ್ಕಳಾಗುತ್ತಾರೆ. ಯಯಾತಿಯ ಕಥೆ ತುಂಬ ಮಾರಲ್. ಯಯಾತಿ ರಾಜನ ಕಥೆ ತುಂಬ ಅದ್ಭುತವಾದ, ಹರಿವಂಶದಲ್ಲಿ ಬರುವ ಒಂದು ಅದ್ಭುತವಾದ ಕಥೆ. ಇಂದ್ರಿಯ ನಿಗ್ರಹದ ಬಗ್ಗೆ ಅವನು ಆಡಿದ ಮಾತು ಬಹಳ ಪರಮಾದ್ಭುತವಾಗಿ ಬರುತ್ತೆ. ಯಯಾತಿ ರಾಜ ಅಕಸ್ಮಾತ್ತಾಗಿ ಶುಕ್ರಾಚಾರ್ಯರ ಮಗಳು, ಬ್ರಾಹ್ಮಣರ ಮಗಳನ್ನು ಕ್ಷತ್ರಿಯನಾದ ಯಯಾತಿ ಮದುವೆ ಮಾಡ್ಕೋತಾನೆ. ಅದೊಂದು ದೊಡ್ಡ ಕಥೆ ಅದು. ಅದರ ಜೊತೆಗೆ ವಸುಪರ್ವ ರಾಜ, ಆ ವಸುಪರ್ವ ರಾಜನ ಮಗಳಾದ ಶರ್ಮಿಷ್ಠೆಯನ್ನು ಮದುವೆ ಆಗುತ್ತಾನೆ. ಇಬ್ಬರಲ್ಲಿ 5 ಮಕ್ಕಳಾಗತ್ತೆ. ಯದುಂಚ ತುರ್ವಸುಂಚೈವ, ದೇವಯಾನಿಯಲ್ಲಿ ಯದು ತುರ್ವಸು ಮತ್ತು ಶರ್ಮಿಷ್ಠೆಯಲ್ಲಿ ದೃಹ್ಯ, ಅನು, ಪೂರು ಎಂಬತಕ್ಕಂಥ 5 ಜನ ಮಕ್ಕಳಾಗುತ್ತಾರೆ. 5 ಜನ ಮಕ್ಕಳಾದಾಗ ಯಯಾತಿ ರಾಜ ಏನು ಮಾಡ್ತಾನೆ, ಒಮ್ಮೆ ಈ 2ನೇ ಹೆಂಡತಿ ಇದ್ದಾಳಲ್ಲ ವೃಷಪರ್ವ ರಾಜನ ಮಗಳು ಶರ್ಮಿಷ್ಠೆ, ಅವಳಿಗೆ ಮಕ್ಕಳಾಗಬಾರದು ಅಂತ ದೇವಯಾನಿ ಹೇಳಿ ಕರ್ಕೊಂಬಂದಿರ್ತಾಳೆ. ಆದರೆ ಮಕ್ಕಳಾಗಿ ಬಿಡುತ್ತೆ. ಕೋಪ ಬರುತ್ತೆ ದೇವಯಾನಿಗೆ. ಅಪ್ಪನಿಗೆ ಹೋಗಿ ಹೇಳ್ತಾಳಪ್ಪ, ನಿಮ್ಮ ಮಳೆಯ ಹಿಂಗೆ ಮಾಡಿದ್ದಾರೆ ಅಂತ. ಪ್ರತಿಯೊಂದಕ್ಕೂ ಹೆಣ್ಣುಮಕ್ಕಳನ್ನು ಮನೆಗೆ ಬಂದಾಗ ಎಟ್ಲುಂಡಾಡಮ್ಮ ಅಲ್ಲುಡು, ಬಾಗಿ చూసుకుంటూ ఉన్నాడా లేదా, ಚಂಪೆನಾ ಲೇಕುಂಟೆ ಅಂತ ಅನ್ನಬಾರ್ದು. ನಾವೆಲ್ಲ ಇಲ್ವಾ? ಎಲ್ಲರಿಗೂ ಐಶ್ವರ್ಯ ರಾಯೇ ಹೆಂಡತಿ ಬರಲ್ಲ, ಅಭಿಷೇಕ್ ಬಚ್ಚನೇ ಬರಲ್ಲ. ಅವರವ್ರ ಹೆಂಡತಿ ತಕ್ಕವಳು ಬಂದಿರ್ತಾಳೆ, ಗಂಡ ಬಂದಿರ್ತಾರೆ, ಸಂಸಾರ ಮಾಡ್ಕೊಂಡು ಹೋಗ್ತಾರೆ. ಮೂಗು ಕಿಚ್ಚಿಡು, ಕಿವಿ ಕಿಚ್ಚಿಡು, ಕಣ್ಣು ಕಿಚ್ಚಿಡು, ಯಾರ್ಯಾರ ಪ್ಲಾಸ್ಟಿಕ್ ಸರ್ಜರಿ ಇದು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಹಾಗಾಗಿ ಬಂದು ಅಪ್ಪನ ಮನೆಗೆ ಚಾಡಿ ಹೇಳ್ತಾಳೆ ದೇವಯಾನಿ, ನಿನ್ನ ಅಳಿಯ ಹೀಗೆ ಆ ಶರ್ಮಿಷ್ಠೆಗೆ 3 ಜನ ಮಕ್ಕಳನ್ನು ಕೊಟ್ಟಿದ್ದಾನೆ ಅಂದ್ಕೊಳ್ಳೆ. ಶುಕ್ರಾಚಾರ್ಯ ಕೋಪ ಬರುತ್ತೆ. ಕೋಪ ಬಂದು ಶುಕ್ರಾಚಾರ್ಯ ಏನು ಮಾಡ್ತಾರೆ, ಯಾವ ಯೌವನದ ಮದದಿಂದ ಯಯಾತಿ ಈ ಕೆಲಸ ಮಾಡಿದ್ದಾನೆ ಅವನು ಮುದುಕನಾಗಿ ಬಿಡಲಿ ಅಂತಾರೆ. ಶಾಪ ಕೊಟ್ಟು ಬಿಡ್ತಾರೆ. ಯಯಾತಿ ಮುದುಕನಾಗಿ ಬಿಡ್ತಾನೆ. ಅವನು ಮುದುಕನಾದ ಕೂಡಲೇ ಕಷ್ಟ ಯಾರಿಗೆ ಹೇಳ್ರಿ? ಮಗಳಿಗೆ ಕಷ್ಟ. ಬೆನ್ನು ಗುದ್ದು ಅಂತಾನೆ, ಬಿಸಿನೀರು ಕಾಯಿಸ್ಕೊಡು ಅಂತಾನೆ, ಎಬ್ಸು ಅಂತಾನೆ, ಕೂಡಿಸು ಅಂತಾನೆ, ಭಾಳ ಕಷ್ಟ. ದೇವಯಾನಿ ಹೋಗಿ ಮತ್ತೆ ಹೇಳ್ತಾಳಪ್ಪ, ಯಜಮಾನರು ಮುದುಕರು, ನಾನು ಯುವತಿ ಆದರೆ ನನ್ನ ಆಸೆ ಆಕಾಂಕ್ಷೆ, ಯಜಮಾನ್ರು ಹೀಗಾದರೆ ಏನು ಮಾಡಲಿ ಅಂತ. ಮತ್ತೇನು ಮಾಡಲಮ್ಮ, ಏನಾರು ವ್ಯತ್ಯಾಸ ಮಾಡು. ಈಗ ಮಾಡ್ತೀನಿ, ಇನ್ಮೇಲೆ ನನ್ನ ಮನೆಗೆ ಬಂದರೆ ನಿಂಗೆ ಕಾಲು ಮುರಿತೀನಿ ಇಂದು ಶುಕ್ರಾಚಾರ್ಯ. ಇನ್ಮೇಲೆ ನನ್ನ ಮನೆಗೆ ಬರಬಾರ್ದು ನೀನು. ಪ್ರತಿಯೊಂದಕ್ಕೂ ನಮ್ಮ ಯಜಮಾನರು ತುಂಬ ಕೆಮ್ತಾರೆ, ಗೊರಕೆ ಹೊಡಿತಾರೆ, ಏನಾರು ಮಾಡು. ನಾನು ಏನಾರು ಮಾಡಿ ನೀವು ಬೆಡ್ ಹಾಕ್ಕೊಂಡು ಹೊರಗಡೆ ಮಲ್ಕೊ, ಗಂಡ ಹೆಂಡ್ತಿಗೆ ಬೇರೆ ಮಾಡ್ಕೊಡ್ರಿ. ಅದಕ್ಕೆ ಹೋಗಿ ಆ ಕೋರ್ಟ್ಗೆ ಹೋಗಿ ನಮ್ಮ ಯಜಮಾನರು ಗೊರಕೆ ಹೊಡಿತಾರೆ, ಸೀನ್ತಾರೆ, ಡೈವೋರ್ಸ್ ಕೊಡ್ತೀನಿ ಇದೇನು ಅರ್ಥ? ಅದಕ್ಕೆ ದೇವಯಾನಿ ಹೇಳ್ತಾರೆ, ನಿಮ್ಮ ಗಂಡನ ಮುಪ್ಪನ್ನು ಯಾರು ತೊಗೊಂಡ್ಲಿ, ಯೌವನ ಯಾರು ಕೊಟ್ಟರೆ ಎಕ್ಸ್ಚೇಂಜಿಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ. ಆಗ ಯಯಾತಿ ಕೇಳ್ತಾನೆ, ಯೌವನ ಬೇಕು ಅಂತ ಯಾರಿಗೆ ಅಪೇಕ್ಷೆ ಇರಲ್ರಿ? ನಾವು ಎಲ್ಲ ಚವನಪ್ರಾಶ ತಿನ್ನಲ್ವಾ, ಯೌವನ ಬರಬೇಕು ಅಂತ. ಚವನಪ್ರಾಶ ತಿಂದು ಕರ್ರಗಾದವೇ ವಿನಃ ಯೌವನ ಏನು ಬರಲಿ, ಇನ್ನೂ ಡೌನ್ ಆಗಿಬಿಟ್ವಿ. ಚವನ ಅಂದರೆ ಡೌನ್ ಆಗೋದು ಅಂತ ಅರ್ಥ, ಇಳಿದು ಹೋಗೋದು ಅಂತ ಅರ್ಥ ಅಷ್ಟೇ. ಸುಮ್ಮನೆ ಮಾತ್ರೆ ಹಾಕ್ಕೊಳ್ಳೋದಷ್ಟೇ.
ಹಾಗಾಗಿ ಯಯಾತಿ ರಾಜ ಮೊದಲನೇ ಮಗನನ್ನು ಕೇಳ್ತಾನೆ, ದೊಡ್ಡ ಮಗ ಮಾತು ಕೇಳ್ತಾನೆ ಅಂತ ಯದುವನ್ನು ಕೇಳ್ತಾನೆ. ಯದು ಬೈದು ಬಿಡ್ತಾನೆ, ಏನಪ್ಪ ನಿನಗಿಷ್ಟು ವಯಸ್ಸಾಗಿದೆ, ನಾಚಿಕೆ ಬೇಡವಾ ನಿನಗೆ? 5 ಜನ ಮಕ್ಕಳಾಗಿದ್ದೀವಿ, ಇಬ್ಬರು ಹೆಂಡಂದಿರಿದ್ದಾರೆ, ಇನ್ನೂ ನಿನಗೆ ಯೌವನ ಬೇಕಾ ಅಂತ ಸಿಟ್ಟು ಬರುತ್ತೆ ಅಪ್ಪನಿಗೆ. ನನ್ನನ್ನು ಬೈದಿ, ಆದ್ದರಿಂದ ನಿನ್ನ ವಂಶದವರಿಗೆ ನಿನಗೂ ರಾಜ್ಯ ಸಿಗೋದು ಬೇಡ ಅಂತ ಶಾಪ ಕೊಡ್ತಾನೆ. ಕೊನೆಗೆ 2ನೇ ಹೆಂಡತಿಯ ಮಗ ಪೂರು ಎಂಬತಕ್ಕಂಥವನು ಅಪ್ಪನಿಗೆ ಯೌವನವನ್ನು ಕೊಟ್ಟು ಅಪ್ಪನ ಮುಪ್ಪನ್ನು ತಾನು ತಗೊಳ್ತಾನೆ. ಬಹಳ ದಿವಸ ಯಯಾತಿ ರಾಜ ಸುಖ ಪಡ್ತಾನೆ ಯೌವನದಿಂದ. ಒಂದು ದಿವಸ ನೋಡ್ತಾನೆ, ಪುರು ರಾಜ ನಡಗುತ್ತಾ ಇದ್ದಾನೆ, ಪಾಪ ಕಣ್ಣು ಕಾಣಿಸ್ತಾ ಇಲ್ಲ, ಕಾಲಿಡಲಿಕ್ಕಾಗ್ತಾ ಇಲ್ಲ. ಮಗ ಮುದುಕ, ಅಪ್ಪ ಯುವಕ. ಇದನ್ನು ನೋಡ್ದ ಯಯಾತಿ ರಾಜ, ಬೇಡಪ್ಪ ನಿನ್ನ ಯೌವನ ನೀ ತಗೋ, ನನ್ನ ಮುಪ್ಪು ನಾನು ಕೊಡು ಅಂತಾನೆ. ಕೊಡು ಒಂದು ಕೂಡಲೇ ಚೇಂಜ್ ಮಾಡ್ಕೋತಾರೆ. ಆಗ ಯಯಾತಿ ರಾಜ ಒಂದು ಶ್ಲೋಕ ಬರೀತಾನೆ, ನ ಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ತುಪ್ಪವನ್ನು ಹಾಕಿ ಬೆಂಕಿಯನ್ನು ಆರಿಸ್ತೀನಿ ಎಂಬತಕ್ಕಂಥವನ ಪ್ರಯತ್ನ ಹೇಗೆ ಮೂರ್ಖತನವೋ, ಸ್ತ್ರೀ ಎಂಬತಕ್ಕಂಥವಳು ಬೆಂಕಿ, ಪುರುಷ ಎಂಬತಕ್ಕಂಥವನು ತುಪ್ಪದ ಗಡಿಗೆಯನ್ನು ಬೆಂಕಿಯ ಪಕ್ಕದಲ್ಲಿ ಏನಾಗುತ್ತೆ, ಕರಗೋಗಿಬಿಡುತ್ತೆ. ಹಾಗೆ ಪುರುಷ. ಅದಕ್ಕೆ ಅವನು ಹೇಳ್ತಾನೆ ಯಯಾತಿ ರಾಜ, ಎಷ್ಟು ಎಚ್ಚರಿಕೆಯಿಂದ ಇರಬೇಕು ನೋಡ್ರಿ ನಾವು. ಇಂಥವರ ಜೊತೆಗೆ ಇಂಥವ್ರು ಕೂತ್ಕೋಬಾರ್ದಂತೆ, ಕೂತರೆ ಇಂದ್ರಿಯ ಕೆಟ್ಟದಾಗಿಬಿಡತ್ತೆ ಅಂತಾನೆ. ಮಾತ್ರ ಸ್ವಸ್ರ ದುಹಿತ್ರಾವ ನಚೈಕಾಸನಗೋ ಭವೇತ್. ಯೌವನವಂತನಾದ ಮಗ ಅಮ್ಮನ ಜೊತೆಗೆ ಒಂದೇ ಆಸನದಲ್ಲಿ ಕೂತ್ಕೋಬಾರ್ದು. ಅವನಿಗೆ ಯೌವನ ಇರುತ್ತೆ, ಅಮ್ಮನ ಮೈಕೈ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ತಗಲಿದ್ರೆ ಒಂದು ಅಮ್ಮನ ಮನಸ್ಸಾದರೂ ವ್ಯತ್ಯಾಸವಾಗುತ್ತೆ, ಇಲ್ಲ ಮಗನ ಮನಸ್ಸಾದರೂ ವ್ಯತ್ಯಾಸ. ಪುರಾಣದಲ್ಲಿ ಏನೇನು ಹೇಳ್ತೀರಾಚಾರೆ, ಈಗ ಏನೇನೋ ನೋಡ್ತೀವಿ ನಾವು. ಮಾವನ ಹಿಂದ್ಗಡೆ ಕೂತ್ಕೊಂಡು ಸೊಸೆ ಮಾವನ ಸೊಂಟ ಕೈ ಹಾಕ್ಕೊಂಡು, ಮದುವೆಲಲ್ಲ ಮೋಟ್ರ್ ಬೈಕಲ್ಲಿ ಹೋಗ್ತಿರ್ತಾರೆ, ಮಾವ ಕರ್ಕೊಂಡು ಹೋಗ್ತಿರ್ತಾನೆ, ಸೊಸೆ ಕೈ ಹಾಕಿರ್ತಾಳೆ. ಎಷ್ಟು ಮೂರ್ಖತನ ಆ ಸೊಸೆ ಜೊತೆಗೆ. ಅದಕ್ಕೆ ಹೇಳ್ತಾನೆ, ಮಾತ್ರ ಸ್ವಸ್ತ್ರ. ಮಗ ಯುವಕನಾದರೆ ಶಾಸ್ತ್ರ ಹೇಳುತ್ತೆ, ಎಣ್ಣೆ ಹಚ್ಚಬೇಡ ನಿನ್ನ ಮಗನಿಗೆ ತಲೆಗೆ, ನಿನ್ನ ಮನಸ್ಸು ಕೆಟ್ಟು ಹೋಗಬಹುದು. ಸ್ವಸ್ರ ಸೊಸೆ ಜೊತೆಗೆ. ದುಹಿತ್ರಾವ, ನಿನ್ನ ಮಗಳು ಯುವತಿಯಾಗಿದ್ದರೆ ಅವಳ ಜೊತೆಗೆ ಕೂತ್ಕೋಬೇಡ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಪಂಡಿತನಾದರೂ ಆ ಪಂಡಿತನ ಮನಸ್ಸನ್ನು ಕೆಡಿಸಿಬಿಡುತ್ತೆ ಅಂತ. ಇದನ್ನು ಯಯಾತಿ ರಾಜ ಬರೆದ ಕಥೆಯನ್ನು ವೇದವ್ಯಾಸರು ಹೇಳಿದ್ರಂತೆ. ಇದನ್ನು ಜೈಮಿನ್ಯಾಚಾರ್ಯರು ಅಂತ ನಮ್ಮಲ್ಲಿ ಜೈಮಿನಿ, ಬಾದರಿ, ಸುಮಂತು, ಪೈಲ ಇವರೆಲ್ಲ ಋಷಿಗಳಿದ್ದಾರೆ. ಆ ಜೈಮಿನ್ಯಾಚಾರ್ಯ ಅಂದ್ರಂತೆ, ಯಾರಿಗೋ ನೋಡಬಾರದೇ ಇದ್ದದ್ದನ್ನು ನೋಡಿದವ್ರಿಗೆ ಮನಸ್ಸು ಕದಕಬಹುದು. ನಾವು ಋಷಿಗಳು ಮುನಿಗಳು ನಮಗೆಲ್ಲ ಹಾಗಾಗಲ್ಲ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಂ ನಾಪಿಕರ್ಷತಿ. ಇಂದ್ರಿಯಗಳು ಎಂಥ ಬಲವಂತರಾದರೂ ಕೂಡ ಪಂಡಿತರನ್ನು ಏನೂ ಮಾಡಲ್ಲ ಅಂತ ವೇದವ್ಯಾಸರು ಹೇಳಿದ್ರು. ನಿನ್ನ ಪುಸ್ತಕದಲ್ಲಿ ಬರ್ಕೋ, ಇಂಟರ್ನೆಟ್ಟಲ್ಲಿ ಹಾಕಬೇಡ, ಇಂಟರ್ನೆಟ್ಟಲ್ಲಿ ಇದನ್ನು ಅಪ್ಲೋಡ್ ಮಾಡಬೇಡ, ಈ ಶ್ಲೋಕವನ್ನು ನೀ ಬರೆದಿಟ್ಕೋ ಅಂತ. ಆಯಿತು ಅಂತ ಜೈಮಿನ್ಯಾಚಾರ್ಯ ಬರೆದಿದ್ದಾರೆ. ಒಂದು ದಿವಸ ಭಯಂಕರವಾದ ಮಳೆ. ಜೈಮಿನ್ಯಾಚಾರ್ಯ ಮನೆ ಬಾಗಿಲು ಯಾರೋ ಬಡಿದ್ರು, ಯಾರೋ ಬಂದಿದ್ದಾರೆ ಅಂತ ಬಾಗಿಲು ತೆಗೆದ್ರೆ ಒಂದು ಹೆಣ್ಣು ಬಿಳಿ ಬಟ್ಟೆ ಹುಟ್ಟಿದ್ದಾಳೆ, ಮಳೆಯಲ್ಲಿ ನೆಂದಿದ್ದಾಳೆ. ಆ ಬಟ್ಟೆ ಸುಮ್ಮನೆ ಹೆಸರಿಗೆ ಮಾತ್ರ, ಅವಳ ಮೈಯೆಲ್ಲ ಕಾಣಿಸ್ತಾ ಇದೆ ಆ ಬಟ್ಟೆಯ ಹಿನ್ನೆಲೆಯಲ್ಲಿ. ಇವರು ನೋಡ್ತಾ ಹಾಗೆ ನಿಂತುಬಿಟ್ರು ಜೈಮಿನ್ಯಾಚಾರ್ಯರು. ಇದು ಅವರಿಗೆ ಆಗಿಲ್ಲ, ಹೀಗಾಗತ್ತೆ ಅಂತ ತೋರಿಸಲಿಕ್ಕೆ ಹೇಳ್ತಾರೆ. ಅವರಂದ್ಲು, ಏನು ರೀ ಬಾಗಿಲು ತೆಗೆದು ಹಾಗೆ ನಿಂತಿರಲ್ಲ, ಒಳಗೆ ಬಿಡ್ರಿ ಅಂದ್ಲು ಹೆಣ್ಣು. ಒಳಗೆ ಬಂದ್ಲು, ಬಟ್ಟೆ ಕೊಡ್ರಿ ಅಂದ್ಲು. ಏನು ಕೊಡಬೇಕು, ಋಷಿಗಳ ಮೇಲೆ ನಾರ್ಮಡಿ ಇಟ್ಟು ಕೊಟ್ಟರು. ಚಳಿ ಆಗ್ತಾ ಇದೆ ಅಂತ ಬೆಂಕಿ ಮುಂದುಗಡೆ ಕೂತ್ಕೊಂಡಾಗ ಜೈಮಿನ್ಯಾಚಾರ್ಯ ಹಾಗೆಲ್ಲ ಕೇಳೋ ಸಂಪ್ರದಾಯ ಇತ್ತು. ಗೋತ್ರ, ಕುಲ, ಜಾತಿ ಎಲ್ಲ ಕೇಳೋ ಸಂಪ್ರದಾಯ. ಈಗೇನೂ ಇಲ್ಲ, ನೀ ಹೆಣ್ಣು ನಾ ಗಂಡು, ನಂಗೆ ನೀ ಬೇಕು ನಿಂಗೆ ನಾ ಬೇಕಷ್ಟೇ. ಅಪ್ಪ ಅಮ್ಮನ ಬಿಟ್ಟು ಹೋಗೋಣ, ಒಂದು ಮಗು ಆದರೆ ಅಪ್ಪ ಅಮ್ಮ ತಾನೇ ಬರ್ತಾರೆ, ತಾವೇ ಬಂದು ಇನ್ನು ಮಕ್ಕಳನ್ನ ಬಿಡಲಿಕ್ಕಾಗಲ್ಲ ಅಂತ ಅವರೇ ಬಂದು ಸೇರಿಸ್ಕೊಂಡು ಹೋಗ್ತಾರೆ. ಗೋತ್ರ ನಕ್ಷತ್ರ ಎಲ್ಲ ಬಿಡ್ತು. ಕೊನೆಗೆ ಆ ಹೆಣ್ಣು ಹೇಳಲು, ನಾನು ಮದುವೆ ಆಗ್ತೀರಾ, ಅದಕ್ಕೆ ಕೇಳ್ತಾ ಇದ್ದೀರಾ ಅಂತ. ಹೌದು, ಹಾಗಾದ್ರೆ ನನ್ನದೊಂದು ನಿಯಮ ಇದೆ, ಇದನ್ನು ಪಾಲನೆ ಮಾಡಿದರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ಏನು, ನನ್ನನ್ನು ಭುಜದ ಮೇಲೆ ಕೂಡಿಸಿಕೊಂಡು 3 ಬಾರಿ ನಿಮ್ಮ ಆಶ್ರಮಕ್ಕೆ ಪ್ರದಕ್ಷಿಣೆ ಬಂದರೆ ನಾನು ಮದುವೆ ಆಗ್ತೀನಿ. ಅಯ್ಯೋ, ಈಗಿನ್ನೂ 3 ಗಂಟೆ, ಯಾರೂ ಎದ್ದಿರೋದಿಲ್ಲ, ಆದ್ದರಿಂದ ನಾನು ಕೂತ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಕೂಡಿಸ್ಕೊಂಡು 2 ಪ್ರದಕ್ಷಿಣೆ ಬಂದರು. 3ನೇದು ಬರೋಷ್ಟೊತ್ತಿಗೆ ವಸಿಷ್ಠ, ವಾಮದೇವ, ವಿಶ್ವಾಮಿತ್ರ, ಜಾಬಾಲಿ ಎಲ್ಲ ಋಷಿಗಳು ಸಹಿತ, ಇದೇನು ಜೈಮಿನ್ಯಾಚಾರ್ಯ ಯಾರನ್ನ ಹೊತ್ಕೊಂಡು ತಿರುಗ್ತಾ ಇದ್ದೀರಿ ಅಂತಂದರು. ಕೊನೆಗೆ ಯಾರನ್ನ ಅಂದರೆ, ನನಗೆ ಮದುವೆ ಮಾಡ್ಕೋಬೇಕಾದ ಹೆಣ್ಣನ್ನು ಅಂದರು ಅಂತ ನೋಡಿದಾಗ ಕೆಳಗಿಳಿಸ್ತಾರೆ. ಅದು ಹೆಣ್ಣಲ್ಲ, ವೇದವ್ಯಾಸ ದೇವರು, ಗಡ್ಡದ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ನೋಡಿದ ಕೂಡಲೇ ಜೈಮಿನ್ಯಾಚಾರ್ಯ ತಲೆ ಬಗ್ಗಿಸಿಬಿಟ್ರು.
ಏನಂತೀರಿ ಜೈಮಿನ್ಯಾಚಾರ್ಯ? ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಂ ಅಪಿಕರ್ಷತಿ ಅಂತ ಹೇಳಿದ್ರೆ ನಾಪಿಕರ್ಷತಿ ಅಂತ ಬರೆದಿದ್ರಲ್ಲ. ಒಂದು ಹೆಣ್ಣು ರಾತ್ರಿಯಲ್ಲಿ ಮಳೆಯಲ್ಲಿ ತೊಯ್ದು ಬಂದರೆ ಹೆಣ್ಣಿಗೆ ಮರಳಾಗಿ ಮದುವೆ ಆಗ್ತೀನಿ ಅಂತ ಮೈಮೇಲೆ ಕೂಡಿಸ್ಕೊಂಡು 3 ಪ್ರದಕ್ಷಿಣೆ ಬರ್ತಿರಲ್ಲ. ನೋಡಿದ್ರ ಇಂದ್ರಿಯಗಳು ಎಷ್ಟು ಕೆಟ್ಟದ್ದು. ಇಂದ್ರಿಯಗಳಿಗೆ ವಿಷಯಗಳ ಸಂಪರ್ಕ ಆದರೆ ಸಾಕು. ಅದು ಯಾರ ಜೊತೆಗಿದ್ದೀವಿ, ಅವಳು ಯಾರು ಮುದುಕಿನ ತದುಕಿನ 60 ವರ್ಷದವಳ ಏನಿಲ್ಲ, ಪಕ್ಕದಲ್ಲಿ ಕೂತ್ರೆ ಇವನಿಗೆ ಇಂದ್ರಿಯ ಹರಣ ಆಗಿಬಿಡುತ್ತೆ. ಹೀಗೆ ಯಯಾತಿರಾಜನ ವಂಶದ ಚರಿತ್ರೆಯನ್ನು ನಿರೂಪಣೆ ಮಾಡಿದ್ದಾರೆ. ಅಲ್ಲೇ ಅದೇ ವಂಶದಲ್ಲಿ ಯದುರಾಜ ಅಂತ ನಾವು ಕೇಳಿದ್ದೀವಿ. ಇದು ನಮ್ಮ ಯಯಾತಿರಾಜನ ದೊಡ್ಡ ಮಗ ಯದುರಾಜ. ಅವನು ತಂದೆಗೆ ಯೌವನವನ್ನು ಕೊಡಲಿಲ್ಲ ಅಲ್ವಾ? ತಂದೆಗೆ ಯೌವನ ಕೊಡಲಿಲ್ಲ. ಕೊಟ್ಟಿದ್ರೆ ಏನಾಗ್ತಿತ್ತು ಅಂದರೆ ಅವನು ಹೇಳ್ತಾನೆ, ನಮ್ಮಪ್ಪನಿಗೆ ನಾನು ಯೌವನ ಕೊಟ್ಟಿದ್ದರೆ ನಮ್ಮಪ್ಪ ನನ್ನ ಯೌವನದಿಂದ ನಮ್ಮಮ್ಮನ ಭೋಗ ಮಾಡ್ತಿದ್ದ. ಅಮ್ಮನ ಭೋಗ ಮಾಡಿದ ಯೌವನ ಯಾರದು? ನಂದು, ಮಗಂದು. ನಾನು ಅಮ್ಮನ ಭೋಗ ಮಾಡಿದ ಪಾಪ ನನಗೆ ಬರುತ್ತೆ ಅಂತ. ಇವತ್ತು ನಾವು ಯಾರ ಮಗುನ ಹಿಡ್ಕೊಂಡು ಸಿಗ್ನಲ್ ಸ್ಟಾಪಲ್ಲಿ ಬಂದರೆ 10 ರೂಪಾಯಿ ತೆಗೆದು ಕೊಟ್ಬಿಡ್ತೀವಿ. ಪಾಪ ಮಗುನ ಹಿಡ್ಕೊಂಬಂದು ಯಾಳೆ ಬಿಸಿಲಲ್ಲಿ ಕಳ್ಳರವರು, ಮಹಾ ಮೋಸ. ಅವ್ರಿಗಿರುವಷ್ಟು ಆಸೆ ಎಲ್ಲೋ ಲ್ಯಾಂಬೋರ್ಗನಿ ಗಾಡಿ ನಿಲ್ಲಿಸ್ಬಿಟ್ಟು ಭಿಕ್ಷೆ ಎತ್ತಕ್ಕೆ ಬಂದಿರ್ತಾರೆ. ಅಂಥ ಭಿಕ್ಷುಗಾರರು ಇವತ್ತಿದ್ದಾರೆ. ಅದಕ್ಕೆ ದಾನ ಮಾಡಬೇಕಾದ್ರೆ ಯೋಗ್ಯರಾದವರಿಗೆ, ದಾನಕ್ಕೆ ಅರ್ಹತೆ ಇದ್ದವರಿಗೆ, ನಿಮಗೆ ಕೊಡಬೇಕು ಅಂತ ಇಷ್ಟ ಇದ್ದರೆ ಮನೆಯಿಂದ ಹೋಗ್ಬೇಕಾದ್ರೆ ಯಾವ್ದಾರು ಹೋಟ್ಲ್ ಮುಂದೆ ನಿಂತ್ಕೊಂಡು ಒಂದು 10 ಪ್ಯಾಕೆಟು ಟಿಫನ್ನೋ ಊಟನೋ ತೊಗೊಂಡೋಗಿ ದಾನ ಮಾಡಿರಿ. ದುಡ್ಡು ಮಾತ್ರ ದಾನ ಮಾಡಿದರೆ, ಅವ್ರು ಕುಡಿದ್ರೆ, ವ್ಯಭಿಚಾರಕ್ಕೆ ಉಪಯೋಗಿಸಿದರೆ, ಸಿಗರೇಟ್ ಕುಡಿದ್ರೆ ಆ ಪಾಪದ ಒಂದು ಅಂಶ ನಮಗೂ ಬರುತ್ತೆ, ನಮಗೂ ಪಾಪ ಬರುತ್ತೆ. ಅದಕ್ಕೆ ಯದುರಾಜನ ವಂಶದಲ್ಲಿ ಯೌವನವನ್ನು ಕೊಡದೇ ಇದ್ದ ಯದುರಾಜನ ವಂಶದಲ್ಲಿ ಕೃಷ್ಣ ಹುಟ್ಟಿದ. ಯೌವನವನ್ನು ಕೊಟ್ಟ ಪುರುರಾಜನ ವಂಶದಲ್ಲಿ ಕೃಷ್ಣ ಹುಟ್ಟಲಿಲ್ಲ. ಇದನ್ನು ನೋಡಬೇಕು. ಯದುರಾಜನ ವಂಶದಲ್ಲಿ ಹುಟ್ಟಿದ್ದಕ್ಕೆ ಕೃಷ್ಣನಿಗೆ ಯಾದವ ಕೃಷ್ಣ ಅಂತ ಅವನಿಗೆ ಹೆಸರು ಬಂತು. ಹಾಗಾಗಿ ದಾನ ಮಾಡಬೇಕಾದ್ರೆ ನಾವು ವಿಚಾರ ಮಾಡಿ ದಾನ ಕೊಡಬೇಕು. ಅದಕ್ಕೆ ದಾನಕ್ಕೆ 2 ಕೆಟ್ಟ ಮಾರ್ಗ ಅಂತೆ. ದಾನಕ್ಕೆ 2 ಮಾರ್ಗ. ನ್ಯಾಯಾರ್ಜಿತಸ್ಯ ದ್ರವ್ಯಸ್ಯ, ನ್ಯಾಯವಾಗಿ ಸಂಪಾದನೆ ಮಾಡಿದ ದುಡ್ಡಿಗೆ 2 ಕೆಟ್ಟ ಮಾರ್ಗ. ಅಪಾತ್ರೆ ಪ್ರತಿಪತ್ತಿಶ್ಚ ಪಾತ್ರೆ ಚಾಪ್ಯ ಪ್ರತಿಪಾದನಂ ಅಂತ. ಪಾತ್ರರು ಸಿಕ್ಕಾಗ ದಾನ ಕೊಡಲ್ಲ. ಪಿಜ್ಜಾ ಹಟ್ಟಲ್ಲಿ ಕೂತ್ಕೊಂಡು 3,000 ರೂಪಾಯಿ ಬಿಲ್ ಮಾಡ್ತೀವಿ. ಬ್ರಾಹ್ಮಣರಿಗೆ ಹಾಕಬೇಕಾದ್ರೆ ಆ್ಯಂಟಿಕ್ ಪೀಸ್ಗಳು ಹುಡ್ಕೊಂಡು ಬಂದಿರ್ತಾರೆ. ನೀವು ನೋಡಬೇಕು, ಆಚಾರ್ಯರ ಮನೆಗೆ ಬಂದ್ರಿ ಅಂದರೆ ನೀವು ಪುರಾಣ ಕೂತಾಗಿಂದ 20 ರೂಪಾಯಿ ನೋಟ್ ಹಿಂಗೆ ಮಾಡಿಸ್ತಾ ಇರ್ತಾರೆ. ಅದನ್ನು ಆಚಾರ್ಯ ದಕ್ಷಿಣೆ ಹಾಕ್ಬಿಟ್ಟು ಹೋಗ್ತಾರೆ. ಅದನ್ನು ಆಚಾರ್ಯ ಹೆಂಡ್ತಿ ಮನೇಲಿ ಕೂತ್ಕೊಂಡು ಇಬ್ಬರು ಹಿಂಗೆ ಬಿಡಿಸ್ಬೇಕು. ಅದು ತಿರ್ಗಾ ಹೀಗೆ ಸೇರುತ್ತೆ. ಅದರ ಮಧ್ಯದಲ್ಲಿ ಟೇಪ್ ಬೇರೆ ಹಾಕ್ಬಿಟ್ಟಿರ್ತಾರೆ. ఇచ్చినట్లు కావాలి, పుణ్యము వచ్చిండాలి, ఖర్చు కావాలి. ಅದು 20 ರೂಪಾಯಿ ಹಾಕಿದಂಗೆ ಆಯಿತು, ಪುಣ್ಯವೂ ಬಂದಂಗೆ ಆಯಿತು, ಖರ್ಚು ಆಯಿತು. ಅದು ನೋಟ್ರಿಗೆ ಪೈಸೆ. ಅಂಥದ್ದು ಯಾಕೆ ಹಾಕಬೇಕು? ಅಂಥ ದಾನ ಮಾಡದೇ ಇದ್ದರೂ ಸ್ವಾಮಿ ಏನು ಮೆಚ್ಚೋದಿಲ್ಲ. ಅದಕ್ಕೆ ಆಚಾರ್ಯಗೆ ದಾನ ಹಾಕಬೇಕಾದ್ರೆ ನೋಡಬೇಕದು. ನಮ್ಮಲ್ಲಿ ಒಂದು ಕಸ ಹೇಳ್ತಾರೆ, ಒಬ್ಬ ಶೆಟ್ರ ಮನೆಯಲ್ಲಿ ಒಂದು ಕುಂಬಳಕಾಯಿ ಕೆಟ್ಟೋಯ್ತಂತೆ. ಕುಂಬಳಕಾಯಿ ಕೆಟ್ಟೋದ್ರೆ ಹೆಂಡತಿ ಕೇಳಿದ್ಲಂತೆ, ಅಯ್ಯ గుమ్మడికాయ పాసిపోయింది ఏం చేయాలి? మా ఆవుకు పెట్టు ಅಂತ. ఆవుకు పెట్టు. ఆవు ముందు అంతదు, ಕೆಟ್ಟೋಗಿದ್ದು ಕುಂಬಳಕಾಯಿ ಹಿಡಿತೀಯ ಅಂತ. అయ్య ఆవు తినడం లేదు, బాపనేకి ఇచ్చేసి. అయ్యా బాపనేకి ఇచ్చిట్టు ఎట్లిచ్చేది? పైన ఒక బట్ట కప్పిడి, 10 పైసలు పెట్టిడి, బాపనే తీసుకోబోతాడు, తర్వాత ఏమైతే పోని. ಅದಕ್ಕೆ ದಾನ ಕೊಡಬೇಕಾದ್ರೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ದಾನದವನ್ನು ಯೋಗ್ಯರಿಗೆ ದಾನವನ್ನು ಕೊಟ್ಟರೆ, ಯೋಗ್ಯ ಪಾತ್ರರಿಗೆ ದಾನ ಕೊಟ್ಟರೆ ಅದು ಇಮ್ಮಿಡಿಯೇಟಾಗಿ ನಮಗೆ 100 ಮಡಿಯಾಗಿ ಫಲವನ್ನು ಕೊಡುತ್ತೆ. ಅದಕ್ಕೆ ದುಡ್ಡು ಬಂದದ್ದರಲ್ಲಿ ದಾನಕ್ಕಾಗಿ ಮೊದಲು ಮೀಸಲಿಡಬೇಕು. ಅದಕ್ಕೆ ವಿದುರ ಹೇಳ್ತಾನೆ, ಅಪಾತ್ರೇ ಪ್ರತಿಪತ್ತಿಶ್ಚ. ಅಯೋಗ್ಯರಿಗೆ ದಾನ ಕೊಡ್ತೀವಿ, ಯೋಗ್ಯರಿಗೆ ದಾನ ಕೊಡಲ್ಲ. ನೋಡಿರಿ, ನಮ್ಮಲ್ಲಿ ದಾನ ಕೊಡುವಾಗ, ಮನೆಯಲ್ಲಿ ಯಾರು ಮೃತರಾದರೆ ದಾನ ಕೊಡುವಾಗ ಹುಡುಕ್ತೀವಲ್ವ, ಬೆಳ್ಳಿಗೊಬ್ಬರು, ಬಂಗಾರಕ್ಕೊಬ್ಬರು, ಬಟ್ಟೆಗೊಬ್ಬರು, ಅಕ್ಕಿಗೊಬ್ಬರು, ಪಾತ್ರೆಗೊಬ್ಬರು ಅಂತ 100 ಜನ ಬ್ರಾಹ್ಮಣರು ಹುಡುಕ್ತೀವಿ. ಆದರೆ ಮಗಳನ್ನು ಕೊಡಬೇಕಾದ್ರೆ ಅಯೋಗ್ಯ ಅಳಿಯನಿಗೆ ಎಲ್ಲ ಕೊಡ್ತೀವಿ. ಸಾಲಿಗ್ರಾಮ ದಾನ, ಬೆಳ್ಳಿ ದಾನ, ಬಂಗಾರ ದಾನ, ವಸ್ತ್ರದಾನ, ಶಯ್ಯಾದಾನ. ನೀ ಗೋತ್ರಮೇಂಟಯ್ಯ అంటే ఏంటి ಅಂತ. ಆ ಅಳಿಯನಿಗೆ ಗೋತ್ರ ಏನು ಅಂತ ಕೇಳಿದ್ರೆ ಗೋತ್ರ ಗೊತ್ತಿರಲ್ಲ. ಅವನಿಗೆಲ್ಲ ಕೊಡ್ತೀವಿ ನಾವು. ಚಪ್ಪಲಿ ದಾನ, ಕೊಡೆ ದಾನ, ಕೋಲ್ದಾನ, ಶಯ್ಯಾದಾನ, ಜೀವಂತ ಕನ್ಯಾದಾನ. ಅದಕ್ಕೆ ಅಳಿಯನಿಗೆ ಡಬಲ್ ಲಾಭ. ಬದುಕಿದಾಗಲೂ ಲಾಭ, ಮಾವ ಸತ್ರು ಲಾಭ. ಅವನಿಗೆ ಮಾವ ಸತ್ತರೆ ಅಳಿಯನಿಗೆ ಮೊದಲೇ ಭಾಗ. ವೆಂಡೆ ಅಂತ ಅಲ್ಲುಡಿಕೆ ಇದ್ದಾಮಂತ ಎಲ್ಲ ಕೊಡೋದು ಅಳಿಯನಿಗೆ ಕೊಡೋದು. ಅಳಿಯನೇ ದೊಡ್ಡ ಬ್ರಾಹ್ಮಣ, ಮಗಳೇ ದೊಡ್ಡ ಮುತ್ತೈದೆ. ಅದಕ್ಕೆ ದಾನ ಕೊಡಬೇಕಾದ್ರೆ ಒಳ್ಳೆಯ ಪದಾರ್ಥವನ್ನು, ಇವಾಗ ಯಾರು ಕೊಡಲ್ಲ ಬಿಡ್ರಿ, ಕೆಟ್ಟ ಪದಾರ್ಥ. ಸುಮ್ಮನೆ ಅದೊಂದು ತಮಾಷೆಗೆ ಹೇಳಿದ ಕಥೆ ಅದು. ಕೆಟ್ಟ ಪದಾರ್ಥ ಕೊಡೋದು ಇಲ್ಲ, ಇಸ್ಕೊಳ್ಳೋದು ಇಲ್ಲ ಯಾರು. ಅದಕ್ಕೆ ದಾನ ಕೊಡುವಾಗ
ನಮಗೆ ತುಂಬ ಇಷ್ಟವಾಗಿರಬೇಕು, ತುಂಬ ಉಪಯೋಗಕ್ಕೆ ಬರ್ತಿರಬೇಕು, ಅದು ತುಂಬ ನಮಗೆ ಬೇಕು ಅಂತಾಗಿರ್ಬೇಕು. ಅಂಥದ್ದನ್ನು ದಾನ ಕೊಟ್ಟರೆ ದಾನಂ ಧ್ರುವಂ ಫಲತಿ ಪಾತ್ರಗುಣ ಅನುಕೂಲ್ಯಾತ್. ಆದ್ದರಿಂದ ಆ ದಾನ ನಮಗೆ ಫಲವನ್ನು ಕೊಡುತ್ತೆ. ಹೀಗೆ ಆ ವಂಶದಲ್ಲಿ ಯಯಾತಿರಾಜನ ವಂಶದಲ್ಲಿ ಬಂದಿರತಕ್ಕಂಥ ಕೃಷ್ಣ ಪರಮಾತ್ಮ ಯದುರಾಜ, ಮುಂದೆ ಆ ವಂಶದಲ್ಲಿ ಯಾರ್ಯಾರು ಬಂದರು ಅನ್ನೋದನ್ನು ಸಾಯಂಕಾಲದಲ್ಲಿ ನಿರೂಪಣೆ ಮಾಡ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕಾಯೇನ ವಾಚಾ ಮನಸ್ಸೇಂದ್ರಿಯರ್ವ ಬುದ್ಧ್ಯಾತ್ಮನ ವಾಂಸುತ ಸ್ವಭಾವಂ ಕರೋಮ್ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಯಂಚ ಭವೇತ್ ತತ್ಸರ್ವಂ ಕ್ಷಮಿತಾ ದೇವ ನಾರಾಯಣ ನಮಸ್ತೆ. ಅಕ್ಷಯಂ ಕರ್ಮ ಯಸ್ಮಿನ್